Hello students, we'll have a continuation of the class. That's a plant kingdom. The topic is the gymnosperms. The last session of the video, I explained about the pteridophytes. The pteridophytes, it was showing the actual roots. It was showing its root, that means plant part, that is a stem, and also it was having its the true roots, true stem, and true leaves. In the case of the gymnosperms we will usually called as a naked seeded plants. So why we will call it as a naked seeded plants? Because the seeds are not covered. What is meant by not covered? In the case of, we have observed that some fruits, if we consider the fruits as the apple or the orange, like all these fruits, when you have observed that inside that fruit you can see the seeds. That means the seeds are covered by the fruit. How this fruit has formed? The fruit has formed by the ovary wall. That means, as in the case of angiosperms, that is next of the group of plant kingdom, that's the next gymnosperms. Gymnosperms ಆದಮೇಲೆ ಏಂಜೋಸ್ಪರ್ಮ್ಸ್ ಲಾಸ್ಟ್ ಗ್ರೂಪ್ ಆಫ್ ದ ಪ್ಲಾಂಟ್ ಕಿಂಗ್ಡಮ್. ಏಂಜೋಸ್ಪರ್ಮ್ಸಲ್ಲಿ ಏನಾಗುತ್ತೆ, ಫ್ಲವರ್ಸ್ ಪ್ರೊಡ್ಯೂಸ್ ಆಗುತ್ತೆ. ಫ್ಲವರಿಂಗ್ ಪ್ಲಾಂಟ್ಸ್ನ ಏನಂತ ಕರೀತಾರೆ? ಏಂಜೋಸ್ಪರ್ಮ್ಸ್ ಅಂತ ಕರೀತಾರೆ. ಬಟ್ ಇಲ್ಲಿ ಏನಾಗುತ್ತೆ, ಏಂಜೋಸ್ಪರ್ಮ್ಸಲ್ಲಿ ಓವರಿ ಇರುತ್ತೆ, ಓವರಿ ವಾಲ್ ಇರುತ್ತೆ. ಆ ಓವರಿ ವಾಲ್ ಒಳಗಡೆ ನೆಕ್ಸ್ಟ್ ಫ್ಯೂಚರಲ್ಲಿ ಫರ್ಟಿಲೈಸೇಷನ್ ಆದಮೇಲೆ ಓವರಿ ವಾಲು ಫ್ರೂಟ್ ಆಗುತ್ತೆ. ಫ್ರೂಟ್ ಒಳಗಡೆ ಓವ್ಯೂಲ್ಸ್ ಏನಾಗುತ್ತೆ, ಸೀಡ್ ಫಾರ್ಮೇಷನ್ ಆಗುತ್ತೆ. ಅಂದರೆ ಈಗ ಏಂಜೋಸ್ಪರ್ಮ್ ಪ್ಲಾಂಟ್ಸಲ್ಲಿ, ಅಂದರೆ ನಾವು ಏನು ಫ್ರೂಟ್ನ ತಿಂತೀವೋ, ಅಂದರೆ ಈಗ ಮ್ಯಾಂಗೋ, ಆರೆಂಜ್, ಆ್ಯಪಲ್, ಈ ಥರ ಫ್ರೂಟು ಒಳಗಡೆ ಏನಿರುತ್ತೆ, ಸೀಡ್ಸ್ ಇರುತ್ತೆ. ಅಂದರೆ ಸೀಡ್ಸ್ ಆರ್ ಕವರ್ಡ್ ಬೈ ದ ಫ್ರೂಟ್. ದಟ್ ಮೀನ್ಸ್ ದ ಹೌ ದಿಸ್ ಫ್ರೂಟ್ ಆರ್ ಫಾರ್ಮ್ಡ್, ದ ಫ್ರೂಟ್ ಈಸ್ ಫಾರ್ಮ್ಡ್ ಫ್ರಮ್ ದ ಓವರಿ ವಾಲ್. ಈ ಓವರಿ ಏನಿದೆಯೋ ಆ ಓವರಿ ವಾಲ್, ಓವರಿ ಏನು ಡೆವಲಪ್ ಆಗುತ್ತೆ, ಫ್ರೂಟ್ ಆಗಿ ಡೆವಲಪ್ ಆಗುತ್ತೆ. ಬಟ್ ಇಲ್ಲಿ ಏನಾಗುತ್ತೆ, ಜಿಮ್ನೋಸ್ಪರ್ಮ್ಸಲ್ಲಿ ಓವರಿ ವಾಲ್ ಅಂತ ಇರೋದಿಲ್ಲ. ಓವರಿ ವಾಲ್ ಯಾವಾಗಿರೋದಿಲ್ವೋ, ಬರೀ ಸೀಡ್ಸ್ ಮಾತ್ರ ಇರುತ್ತೆ. ಅಂದರೆ ಈ ಸೀಡ್ಸು ನೇಕೆಡ್ ಯಾಕೆ ಅಂದರೆ ಓವ್ಯೂಲ್ಸ್ ಡೆವಲಪ್ಸ್ ಇಂಟು ಸೀಡ್ಸ್. ಓವ್ಯೂಲ್ಸ್ ಏನಾಗುತ್ತೆ, ಸೀಡ್ ಆಗಿ ಡೆವಲಪ್ ಆಗುತ್ತೆ ಫ್ಯೂಚರಲ್ಲಿ. ಬಟ್ ಸೀಡ್ ಏನಾಗಲ್ಲ, ಫ್ರೂಟ್ ಫಾರ್ಮೇಷನ್. ಸೀಡ್ ಈಸ್ ನಾಟ್ ಕವರ್ಡ್ ಬೈ ಎನಿ ಫ್ರೂಟ್ ಬಿಕಾಸ್ ಇನ್ ದಿಸ್ ಪ್ಲಾಂಟ್ ನೋ ಓವರಿ ವಾಲ್ ಈಸ್ ಪ್ರೆಸೆಂಟ್. ಓವರಿ ಇರೋದಿಲ್ಲ. ಓವರಿ ಯಾಕಿರೋದಿಲ್ಲ ಅಂದರೆ ಫ್ಲವರ್ ಇರೋದಿಲ್ಲ. ದೆನ್ ಕಮಿಂಗ್ ಟು ದ ಸೈಜ್ ಆಫ್ ದ ಪ್ಲಾಂಟ್. ದ ಪ್ಲಾಂಟ್ ಸೈಜ್ ಮೇ ಬಿ the shrubs, it may be small size, medium size, or it may be the tree. That may be trees, medium size trees, or it may be tall trees. ಚಿಕ್ಕ ಚಿಕ್ಕ ಗಿಡ ಇರುತ್ತೆ, ಇಲ್ಲಾಂದರೆ ಮೀಡಿಯಮ್ ಸೈಜ್ ಟ್ರೀಸ್ ಇರುತ್ತೆ, ಇಲ್ಲ ಟಾಲ್ ಟ್ರೀಸ್ ಇರುತ್ತೆ. ವೆನ್ ಯು ಸಿ ಹಿಯರ್ ದಿಸ್ ಒನ್, ಸೊ ವೆನ್ ಯು ಅಬ್ಸರ್ವ್ ದಿಸ್ ದ ಪ್ಲಾಂಟ್ಸ್, ಹಿಯರ್ ದಿಸ್ is a tree, here it is also the medium size tree. This is a tall tree, and this is a medium size tree, and this is a tall tree. ಉದ್ದ ಇರೋ ಮರಗಳು, ಮೀಡಿಯಮ್ ಸೈಜ್ ಮರಗಳು. and here you can see this is a small shrub, and this is a small shrubs. Like this, the different types of the plants may present in the case of the gymnosperms. So what is a main character in the gymnosperms? That means these are naked seeded plants. ಈ ನೇಕೆಡ್ ಸೀಡೆಡ್ ಪ್ಲಾಂಟ್ಸ್ ಅಂದರೆ ಸೀಡ್ಸ್ ಏನಾಗಿಲ್ಲ, ಕವರ್ ಆಗಿಲ್ಲ. ಇಟ್ ಈಸ್ ನಾಟ್ ಕವರ್ಡ್. ಸೀಡ್ಸು ಹಾಗೆ ಓಪನ್ ಆಗಿ ಇರುತ್ತೆ. ಅಂದರೆ ಇದಕ್ಕೆ ಏನು ಕವರ್ ಆಗಿರೋದಿಲ್ಲ, ಫ್ರೂಟ್ ಫಾರ್ಮೇಷನ್ನು ಆಗಿರೋದಿಲ್ಲ. ಫ್ರೂಟ್ ಫಾರ್ಮೇ ಆಗೋದಿಲ್ಲ, ಬಟ್ ಬೀಜಗಳು ಮಾತ್ರ ಇರುತ್ತೆ. ಈ ಪ್ಲಾಂಟ್ ಏನು ಪ್ರೊಡ್ಯೂಸ್ ಮಾಡುತ್ತೆ, ಬರೀ ಬೀಜಗಳನ್ನ, ಅಂದರೆ ಸೀಡ್ಸ್ನ ಮಾತ್ರ ಪ್ರೊಡ್ಯೂಸ್ ಮಾಡುತ್ತೆ, ಫ್ರೂಟ್ನ ಪ್ರೊಡ್ಯೂಸ್ ಮಾಡೋದಿಲ್ಲ. ಸೊ ಹಿಯರ್ ದ ನೆಕ್ಸ್ಟ್ ಪಾಯಿಂಟ್, ಇನ್ ಸಮ್ ಪ್ಲಾಂಟ್ಸ್ ದ ರೂಟ್ಸ್ ವಿಲ್ ಹ್ಯಾವ್ ಅಸೋಸಿಯೇಷನ್ ವಿತ್ ದ ಫಂಗೈ. ಹಂಗಂದ್ರೆ ಏನು,
ಈಗ ಈ ಪ್ಲಾಂಟ್ಸ್ ಇದೆ, ಎಕ್ಸಾಂಪಲ್ ಪೈನಸ್ ಪ್ಲಾಂಟ್ ಅಂತ. ಈ ಪೈನಸ್ ಪ್ಲಾಂಟು ರೂಟ್ ಇರುತ್ತಲ್ಲ, ಪೈನಸ್ ಪ್ಲಾಂಟದು ರೂಟು, ಈ ರೂಟ್ ಏನು ಮಾಡುತ್ತೆ, ಆ ಫಂಗೈ ಜೊತೆ ಅಸೋಸಿಯೇಷನ್ ಅಂದರೆ ಜೊತೆಗಿರುತ್ತೆ. ಈ ರೂಟು ಮತ್ತು ಫಂಗೈ ಜೊತೆಗಿರುತ್ತೆ, ಫಂಗೈ ರೂಟ್ ಜೊತೆ ಇರುತ್ತೆ. ಆ ಅಸೋಸಿಯೇಷನ್ನ ಮೈಕೋರೈಸಾ ಅಂತ ಕರೀತಾರೆ. ಆ ಪ್ಲ್ಯಾಂಟ್ ಹೆಸರೇನು, ಪೈನಸ್ ಪ್ಲ್ಯಾಂಟು. ಈಗ ಪೈನಸ್ ಪ್ಲ್ಯಾಂಟ್ ಅನ್ನೋದು ಒಂದು ಜಿಮ್ನೋಸ್ಪರ್ಮು. ಈ ಜಿಮ್ನೋಸ್ಪರ್ಮ್ ಪ್ಲ್ಯಾಂಟ್, ಪೈನಸ್ ಪ್ಲ್ಯಾಂಟಲ್ಲಿ ರೂಟ್ಸ್ ಇದೆ ಅಲ್ವಾ, ಆ ರೂಟ್ಸು ಯಾವುದ್ರ ಜೊತೆ ಅಸೋಸಿಯೇಷನ್ ಆಗಿರುತ್ತೆ, ಫಂಗೈ ಜೊತೆ ಅಸೋಸಿಯೇಷನ್ ಆಗಿರುತ್ತೆ. ಅಸೋಸಿಯೇಷನ್ ಏನಂತ ಕರಿತೀವಿ, ಮೈಕೋರೈಸಾ. ಜಸ್ಟ್ ಸಿ, ಅಬ್ಸರ್ವ್ ದಿಸ್ ಒನ್. ಹಿಯರ್ ಯು ಕ್ಯಾನ್ ಸಿ ದ ಫಂಗೈ. ಇಲ್ಲಿ ನಿಮ್ಗೆ ಇದೇನು ಕಾಣಿಸ್ತಾ ಇದೆಯೋ ಇದು ಫಂಗೈ. ಈ ಫಂಗೈ ಯಾವುದ್ರ ಜೊತೆ ಇದೆ, ಇದು ಪೈನಸ್ ಪ್ಲ್ಯಾಂಟಿದು ರೂಟು ಜೊತೆ ಇದೆ. ಈ ಬ್ರೌನ್ ಕಲರ್ ಕಾಣಿಸ್ತಾ ಇರೋದು ರೂಟು. ಈ ರೂಟು ಯಾವುದ್ರ ಜೊತೆ ಇದೆ, ಫಂಗೈ ಜೊತೆ ನಿಮಗೆ ಕಾಣಿಸುತ್ತೆ ಅಸೋಸಿಯೇಷನ್. ಈ ಅಸೋಸಿಯೇಷನ್ ಏನಂತ ಕರಿತೀವಿ, ದಟ್ ಈಸ್ ದ ಫಂಗೈ ವಿಲ್ ಫಾರ್ಮ್ ಅಸೋಸಿಯೇಷನ್ ವಿತ್ ದ ರೂಟ್ಸ್ ಆಫ್ ಪೈನಸ್ ಪ್ಲಾಂಟ್. ದಿಸ್ ಅಸೋಸಿಯೇಷನ್ ಜೊತೆಗಿರೋದನ್ನು, ಫಂಗೈ ಜೊತೆ ರೂಟ್ ಇರೋದನ್ನೇನಂತಾರೆ, ಮೈಕೋರೈಸಾ ಅಂತ ಕರೀತಾರೆ. ಇನ್ ಸಮ್ ಪ್ಲಾಂಟ್ಸ್, ಈಗ ಪೈನಸ್ ಪ್ಲಾಂಟಲ್ಲಿ ಪೈನಸ್ ಪ್ಲ್ಯಾಂಟ್ದು ರೂಟಲ್ಲಿ ಯಾವುದ್ರ ಜೊತೆ ಇರುತ್ತೆ, ಫಂಗೈ ಜೊತೆ ಇರುತ್ತೆ, ಅದಕ್ಕೆ ಅದನ್ನೇನಂತೀವಿ ಮೈಕೋರೈಸಾ. ಇನ್ ಸಮ್ ಪ್ಲಾಂಟ್ಸ್, ಇನ್ನು ಜಿಮ್ನೋಸ್ಪರ್ಮ್ಸಲ್ಲಿ ಬೇರೆ ಪ್ಲಾಂಟ್ಸ್ ಇರುತ್ತೆ. ಬೇರೆ ಪ್ಲಾಂಟ್ಸ್ ಎಕ್ಸಾಂಪಲ್ ಸೈಕಾಸ್ ಪ್ಲ್ಯಾಂಟ್. ಈ ಸೈಕಾಸ್ ಪ್ಲ್ಯಾಂಟಲ್ಲಿ ಏನಾಗುತ್ತೆ, ರೂಟೇ ಸ್ವಲ್ಪ ಸ್ಪೆಷಲೈಸ್ಡ್ ರೂಟ್ಸ್ ಇರುತ್ತೆ. ಆ ಸ್ಪೆಷಲೈಸ್ಡ್ ರೂಟ್ಸ್ನೇನಂತ ಕರಿತೀವಿ, ಕೊರಲಾಯ್ಡ್ಸ್ ರೂಟ್ಸ್. ಕೊರಲಾಯ್ಡ್ಸ್ ರೂಟ್ಸು ಏನು ಮಾಡುತ್ತೆ, ಗಂಟಾಗಿರುತ್ತೆ. ಆ ಕೊರಲಾಯ್ಡ್ಸ್ ರೂಟ್ನ, ಗಂಟುಗಳಿರೋ ರೂಟ್ನ ಕೊರಲಾಯ್ಡ್ಸ್ ರೂಟ್ಸ್ ಅಂತ ಕರೀತಾರೆ. ಈ ರೂಟ್ಸ್ ಏನು ಮಾಡುತ್ತೆ, ಇಟ್ ವಿಲ್ ಬಿ ಹ್ಯಾವಿಂಗ್ ಇಟ್ಸ್ ಅಸೋಸಿಯೇಷನ್ ವಿತ್ ಸೈನೋಬ್ಯಾಕ್ಟೀರಿಯಾ. ಬ್ಲೂ ಗ್ರೀನ್ ಆಲ್ಗೆ ಸೆಕೆಂಡ್ ಚಾಪ್ಟ್ರಲ್ಲಿ ಬರುತ್ತೆ ಇದು. ಅದು ಬಯೋಲಾಜಿಕಲ್ ಕ್ಲಾಸಿಫಿಕೇಷನಲ್ಲಿ ಬ್ಲೂ ಗ್ರೀನ್ ಆಲ್ಗೆ, ಡಿಡ್ ಯು ರಿಮೆಂಬರ್? ಸೊ ಅಲ್ಲಿ ಏನಾಗುತ್ತೆ, ಈ ರೂಟ್ಸು ಯಾವುದ್ರ ಜೊತೆ ಅಸೋಸಿಯೇಟ್ ಆಗಿರುತ್ತೆ, ಸೈನೋಬ್ಯಾಕ್ಟೀರಿಯಾ ಜೊತೆ ಅಸೋಸಿಯೇಟ್ ಆಗಿರುತ್ತೆ. ಆ ರೂಟ್ಸ್ನ, ಸ್ಪೆಷಲೈಸ್ಡ್ ರೂಟ್ಸ್ನ ಏನಂತ ಕರೀತಾರೆ, ಕೊರಲಾಯ್ಡ್ ರೂಟ್ಸ್ ಅಂತ ಕರೀತಾರೆ. ಇದು ಏನು ಕೆಲಸ ಮಾಡುತ್ತೆ, ಈ ಬ್ಲೂ ಗ್ರೀನ್ ಆಲ್ಗೆ ಅಂದರೆ ಸೈನೋಬ್ಯಾಕ್ಟೀರಿಯಾ ಈ ರೂಟ್ಸ್ ಜೊತೆ ಇರೋದಕ್ಕೆ ನೈಟ್ರೋಜನ್ ಅಬ್ಸರ್ಪ್ಷನ್ಗೆ ಹೆಲ್ಪ್ ಮಾಡುತ್ತೆ. ಯಾವುದು, ಸೈನೋಬ್ಯಾಕ್ಟೀರಿಯಾ ಯಾವುದ್ರ ಜೊತೆ ಇರುತ್ತೆ, ಆ ಸ್ಪೆಷಲೈಸ್ಡ್ ರೂಟ್ಸ್ ಜೊತೆ ಇರುತ್ತೆ. ಸ್ಪೆಷಲೈಸ್ಡ್ ರೂಟ್ಸ್ ಅಂದರೆ ಏನು, ಗಂಟಾಗಿರೋ ರೂಟ್ಸ್ನ ಏನಂತ ಕರೀತಾರೆ, ಸ್ಪೆಷಲೈಸ್ಡ್ ರೂಟ್ಸ್ ಅಂತ ಕರೀತಾರೆ. ಸೊ ಯು ಜಸ್ಟ್ ಅಬ್ಸರ್ವ್ ಹಿಯರ್. ಸೊ ಇಲ್ಲಿ ನಿಮಗೆ ಇದು ಏನು ಕಾಣಿಸ್ತಾ ಇದೆ, ಇದು ರೂಟ್ಸು, ಗಂಟುಗಳು ರೂಟ್ಸ್ ಇದೆ. ಈ ಗಂಟು ರೂಟಲ್ಲಿ ಇಲ್ಲಿ ನಿಮಗೆ ಏನು ಕಾಣಿಸ್ತಿದೆ, ಬ್ಲ್ಯಾಕ್ ಆಗಿ ಯು ಕ್ಯಾನ್ ಏಬಲ್ ಟು ಸಿ ದ ಸೈನೋಬ್ಯಾಕ್ಟೀರಿಯಾ. ಸೊ ಇಲ್ಲಿ ನಿಮಗೆ ಆ ಗಂಟು ಇಲ್ಲಿ ಒಳಗಡೆ ಏನಿದೆ, ಇದು ಸೈನೋಬ್ಯಾಕ್ಟೀರಿಯಾ. ಸೊ ಸೈನೋಬ್ಯಾಕ್ಟೀರಿಯಾನ ಏನಂತ ಕರಿತೀವಿ, ಬ್ಲೂ ಗ್ರೀನ್ ಆಲ್ಗೆ. ಇದು ನೋಡಿ, ಇದು ಯಾವುದ್ರ ಜೊತೆ ಇದೆ, ಇದೇನು ಮಾಡುತ್ತೆ, ರೂಟ್ ಒಳಗಡೆನೇ ಇರುತ್ತೆ. ಗಂಟು ರೂಟ್ ಒಳಗಡೆ ಇದೆ. ಇದನ್ನು ಕಟ್ ಮಾಡಿ ತೋರಿಸಿದ್ದಾರೆ. ಸೊ ಈ ಗಂಟು ರೂಟ್ ಒಳಗಡೆ ಸೈನೋಬ್ಯಾಕ್ಟೀರಿಯಾ ಇರುತ್ತೆ. ಇದು ಪ್ಲಾಂಟಿಗೆ ನೈಟ್ರೋಜನನ್ನು ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಇಟ್ ವಿಲ್ ಹೆಲ್ಪ್ಸ್ ಇನ್ ಅಬ್ಸರ್ಪ್ಷನ್ ಆಫ್ ನೈಟ್ರೋಜನ್ ಡೈರೆಕ್ಟ್ಲಿ ಫ್ರಮ್ ದ ಅಟ್ಮಾಸ್ಫಿಯರ್. ಸೊ ಡಿಡ್ ಯು ಅಬ್ಸರ್ವ್ ದಟ್ ದಿಸ್ ಇಸ್ ದ ಸೈನೋಬ್ಯಾಕ್ಟೀರಿಯಾ. ಆ ಕಪ್ಪಗೆ ನಿಮ್ಗೇನು ಕಾಣಿಸ್ತಿದೆಯೋ ಅದು ಸೈನೋಬ್ಯಾಕ್ಟೀರಿಯಾ. ಅಂದರೆ ಸೈಕಾಸ್ ಪ್ಲಾಂಟಲ್ಲಿ ಆ ರೂಟ್ಸು ಇರುತ್ತೆ, ಸ್ಪೆಷಲೈಸ್ಡ್ ರೂಟ್ಸು ಇರುತ್ತೆ, ನಾರ್ಮಲ್ ರೂಟ್ಸು ಇರುತ್ತೆ, ಎರಡೂ ಇರುತ್ತೆ. ಆ ಸ್ಪೆಷಲೈಸ್ಡ್ ರೂಟ್ಸ್ನ ಕೊರಲಾಯ್ಡ್ ರೂಟ್ಸ್ ಅಂತ ಕರೀತಾರೆ. ಆ ಕೊರಲಾಯ್ಡ್ ರೂಟ್ಸು ಯಾವುದ್ರ ಜೊತೆ ಅಸೋಸಿಯೇಟ್ ಆಗಿರುತ್ತೆ, ಸೈನೋಬ್ಯಾಕ್ಟೀರಿಯಾ ಜೊತೆ ಅಸೋಸಿಯೇಟ್ ಆಗಿರುತ್ತೆ. ಅದೇನು ಮಾಡುತ್ತೆ, ಈ ಸೈನೋಬ್ಯಾಕ್ಟೀರಿಯಾ ಕೊರಲಾಯ್ಡ್ ರೂಟಲ್ಲಿ ಇದೆಯಲ್ಲ, ಅದು ನೈಟ್ರೋಜನ ಅಬ್ಸರ್ಪ್ಷನ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ರೈಟ್. ನೌ coming to the plant, the stem, they have a true roots like a pteridophytes. They have a true stem and they have a true leaves. Roots irutte, stem irutte ಮತ್ತೆ ಲೀವ್ಸ್ ಇರುತ್ತೆ. ಟ್ರೂ ರೂಟ್ಸ್, ಟ್ರೂ ಸ್ಟೆಮ್ ಮತ್ತು ಟ್ರೂ ಲೀವ್ಸ್ ಇರುತ್ತೆ. ಈಗ ಯಾವ ಥರ ಇರುತ್ತೆ ಸ್ಟೆಮ್ಮು ಮತ್ತು ಆ್ಯಂಡ್ ದೇ ಆಲ್ಸೋ ಹ್ಯಾವ್ ಅ ಬ್ರ್ಯಾಂಚಸ್. ಸೊ ಫ್ಯೂ ಪ್ಲಾಂಟ್ಸ್ ವಿಲ್ ಆಲ್ಸೋ ಹ್ಯಾವ್ ಅ ಬ್ರ್ಯಾಂಚಸ್. ಬಟ್ ಇಲ್ಲಿ ಟೆರಿಡೋಫೈಟ್ಸಲ್ಲಿ
ಟೆರಿಡೋಫೈಟ್ಸಲ್ಲಿ ನಮಗೆ ಬ್ರಾಂಚಸ್ ಕಾಣಿಸೋದಿಲ್ಲ, ಬಟ್ ಜಿಮ್ನೋಸ್ಪೋಮ್ಸಲ್ಲಿ ವಿ ಕ್ಯಾನ್ ಏಬಲ್ ಟು ಅಬ್ಸರ್ವ್ ದ ಬ್ರಾಂಚಸ್. ಈಗ ಬ್ರಾಂಚಸ್ ಹೇಗಿದೆ ನೋಡೋಣ. ವೆನ್ ಕಮ್ಮಿಂಗ್ ಟು ದ ಸ್ಟೆಮ್ ಪಾರ್ಟ್, ಸ್ಟೆಮ್ಮಲ್ಲಿರೋ ಬ್ರಾಂಚಸ್ ಅಂದರೆ ಸ್ಟೆಮ್ಮಲ್ಲಿ ಬ್ರಾಂಚಸ್ ಆದರೂ ಇರ್ಬೋದು, ಇಲ್ಲ ಬರೀ ಸ್ಟೆಮ್ ಇರುತ್ತೆ ಬಟ್ ಬ್ರಾಂಚ್ ಇಲ್ದಿರಾನೂ ಇರುತ್ತೆ. ಸೊ ಹಿಯರ್ ಫ್ಯೂ ಪ್ಲಾಂಟ್ಸ್ ಮೇ ಹ್ಯಾವ್ ಅ ಬ್ರಾಂಚಸ್ ಆ್ಯಂಡ್ ಫ್ಯೂ ಪ್ಲಾಂಟ್ಸ್ ವಿಲ್ ನಾಟ್ ಹ್ಯಾವ್ ಅ ಬ್ರಾಂಚಸ್. ದಟ್ ಮೀನ್ಸ್ ದೇ ಆರ್ ಅನ್ಬ್ರಾಂಚ್ಡ್. ಬ್ರಾಂಚ್ ಇಲ್ದಿರ ಇರೋದನ್ನು ಅನ್ಬ್ರಾಂಚ್ಡ್ ಅಂತ ಕರಿತೀವಿ, ಬ್ರಾಂಚಸ್ ಇದ್ರೆ ಅದನ್ನು ಬ್ರಾಂಚ್ಡ್ ಅಂತ ಕರಿತೀವಿ. ಯು ಜಸ್ಟ್ ಸಿ ಹಿಯರ್ ದ ಪ್ಲಾಂಟ್, ಯು ಸಿ ದ ಟ್ರೀ ಹಿಯರ್. ಸೊ ದಿಸ್ is a pinus. This is a pinus which is showing the branches. Branches ನಿಮಗೆ ಕಾಣಿಸ್ತಾ ಇದೆಯಲ್ಲ. ಸೊ ಅಂದರೆ ಇದು ಏನು ಕಂಡೀಷನಲ್ಲಿದೆ? ಬ್ರಾಂಚ್ಡ್ ಕಂಡೀಷನ್. ಸೊ ದಿಸ್ ಟ್ರೀ ಈಸ್ ಬ್ರಾಂಚ್ಡ್ ಟ್ರೀ. ಅಂದರೆ ಸ್ಟೆಮ್ ಇದೆ, ಸ್ಟೆಮ್ಗೆ ಬ್ರಾಂಚಸ್ ಇದೆ. ಕ್ಯಾನ್ ಯು ಏಬಲ್ ಟು ಸಿ ದಟ್? ಸೊ ಇಲ್ಲಿ ನಿಮ್ಗೇನು ಕಾಣಿಸ್ತಿದೆಯೋ ಇದೇನಿದು? ಬ್ರಾಂಚಸ್ಸು. ಅಂದರೆ ಈ ಟ್ರೀಗೆ ಏನಿದೆ? ಬ್ರಾಂಚಸ್ ಇದೆ ಅಂತ ಅರ್ಥ. ಸೊ ಬ್ರಾಂಚಸ್ ಇದ್ದರೆ ಅದನ್ನೇನಂತ ಕರಿತೀವಿ? ಬ್ರಾಂಚ್ಡ್ ಅಂತ ಕರಿತೀವಿ. ಕಮಿಂಗ್ ಟು ಹಿಯರ್, ಇಲ್ಲಿ ನಿಮಗೆ ಸ್ಟೆಮ್ ಪಾರ್ಟ್ ಕಾಣಿಸ್ತಾ ಇದೆ, ಬಟ್ ಸ್ಟೆಮ್ಗೆ ಬರೀ ಇಷ್ಟುದ್ದ ಸ್ಟೆಮ್ ಏನಿದೆ ಇದು, ಈ ಸ್ಟೆಮ್ಮಲ್ಲಿ ಏನಿಲ್ಲ? ಬ್ರಾಂಚ್ ಇಲ್ಲ, ನೋ ಬ್ರಾಂಚಸ್, ಓನ್ಲಿ ಯು ಕ್ಯಾನ್ ಸಿ ದ ಲೀವ್ಸ್. ಸೊ ಲೀವ್ಸ್ ಮಾತ್ರ ಈ ಥರ ಮೇಲಕ್ಕೆ ಹೋಗ್ತಾ ಇರುತ್ತೆ ಬೆಳ್ಕೊಂಡು, ಬಟ್ ಇಲ್ಲಿ ನಮಗೇನು ಕಾಣಿಸಲ್ಲ? ಬ್ರಾಂಚಸ್ ಇರಲ್ಲ, ನೋ ಬ್ರಾಂಚಸ್. ಸೊ ಇಫ್ ನೋ ಬ್ರಾಂಚಸ್, ವಾಟ್ ವಿ ಕ್ಯಾನ್ ಕಾಲ್? ಅನ್ಬ್ರಾಂಚ್ಡ್. ಸೊ ಬ್ರಾಂಚಸ್ ಇಲ್ಲ ಅಂದರೆ ಅದನ್ನೇನಂತ ಕರೀತಾರೆ? ಅನ್ಬ್ರಾಂಚ್ಡ್ ಅಂತ ಕರೀತಾರೆ. ದೆನ್ ಅದರ್ ಕ್ಯಾರೆಕ್ಟರ್, ಈಗ ಲೀವ್ಸ್ ನೋಡೋಣ, ಲೀವ್ಸ್ ಯಾವ ಥರ ಇದೆ ಅಂತ. ಕಮಿಂಗ್ ಟು ದ ಲೀವ್ಸ್ ಮೇ ಬಿ ಸಿಂಪಲ್, ಆರ್ ಇಟ್ ಮೇ ಬಿ ಕಾಂಪೌಂಡ್. ಈಗ ಸಿಂಪಲ್ ಅಂದರೆ ಒಂದೊಂದೇ ಲೀಫ್ ಇದ್ದರೆ ಅದನ್ನು ಸಿಂಪಲ್ ಅಂತ ಕರೀತಾರೆ. ಸೊ ಒಂದೊಂದೇ ಲೀಫ್ ಇದ್ದರೆ ಅದನ್ನು ಸಿಂಪಲ್, ಈ ಥರ ಇದೊಂದು ಲೀಫು, ಇದೊಂದು ಲೀಫು, ಸೊ ಇದೊಂದು ಲೀಫು, ಈ ಥರ ಒಂದೊಂದೇ ಲೀಫ್ ಇದ್ದರೆ ಅದನ್ನು ಸಿಂಪಲ್ ಲೀಫ್ ಅಂತ ಕರೀತಾರೆ. ಬಟ್ ಇಲ್ಲಿ ಏನಾಗುತ್ತೆ, ಇನ್ ಸಮ್ ಪ್ಲಾಂಟ್ಸಲ್ಲಿ ಒಂದು ಲೀಫ್ ಇರುತ್ತೆ, ಬಟ್ ಈ ಒಂದು ಲೀಫ್ ಏನಾಗುತ್ತೆ? ಡಿವೈಡ್ ಆಗಿಬಿಟ್ಟಿರುತ್ತೆ, ಚಿಕ್ಕ ಚಿಕ್ಕ ಲೀಫ್ ಥರ, ಹೀಗೆ ಚಿಕ್ಕ ಚಿಕ್ಕ ಲೀಫ್, ಇದೊಂದು ಲೀಫು, ಇದೊಂದು ಲೀಫು, ಇದೊಂದು ಲೀಫ್, ಈ ಥರ. ಇಲ್ಲಿ ನೋಡಿ, ಇಲ್ಲಿ ಚಿಕ್ಕ ಚಿಕ್ಕ ಲೀಫುಗಳು, ಇನ್ನು ಲೀಫ್ಲೆಟ್ಸ್ ಅಂತ ಕರೀತಾರೆ. ಒಂದೇ ಲೀಫ್ ಇದೆ ಆ್ಯಕ್ಚುಲಿ, ಬಟ್ ಒಂದು ಲೀಫು ಡಿವೈಡ್ ಆಗಿಬಿಟ್ಟು ಚಿಕ್ಕ ಚಿಕ್ಕ ಸ್ಮಾಲ್ ಲೀವ್ಸ್ ಆಗಿಬಿಡುತ್ತೆ. ಇದನ್ನು ಲೀಫ್ಲೆಟ್ಸ್ ಅಂತ ಕರೀತಾರೆ. ಒಂದು ಲೀಫೇ ಅದು, ಬಟ್ ಅದು ನೋಡೋದಕ್ಕೆ ಚಿಕ್ಕ ಚಿಕ್ಕ ಎಲೆಗಳ ಥರ ಕಾಣಿಸುತ್ತೆ. ಇದು ಲೀಫ್ಲೆಟ್ಸು. ಈ ಲೀಫ್ಲೆಟ್ಸು ಇರುವಂಥ ಲೀಫ್ನೇನಂತ ಕರೀತಾರೆ? ಕಾಂಪೌಂಡ್ ಲೀಫ್ ಅಂತ ಕರೀತಾರೆ. ಈ ಒಂದೇ ಒಂದು ಸಿಂಗಲ್ ಲೀಫ್ ಇದ್ದರೆ ಸಿಂಪಲ್ ಲೀಫು. ಈ ಸಿಂಪಲ್ ಲೀಫು, ದ ಲೀಫ್ ಈಸ್ ಡಿವೈಡೆಡ್ ಇಂಟು ಮೆನಿ ಲೀಫ್ಲೆಟ್ಸ್. ಈ ಲೀಫ್ಲೆಟ್ಸ್ ಇದ್ದರೆ ಅದನ್ನೇನಂತ ಕರೀತಾರೆ? ಇಟ್ ಈಸ್ ಕಾಂಪೌಂಡ್ ಲೀಫ್. ಲೀಫ್ಲೆಟ್ಸ್ ಇದ್ದರೆ, ಚಿಕ್ಕ ಚಿಕ್ಕ ಎಲೆಗಳಿದ್ದರೆ, ಒಂದೇ ಎಲೆ ಬಟ್ ಅದು ಡಿವೈಡ್ ಆಗಿ ಚಿಕ್ಕ ಚಿಕ್ಕ ಎಲೆಗಳಿರುತ್ತೆ, ಅದನ್ನು ಕಾಂಪೌಂಡ್ ಲೀಫ್ ಅಂತ ಕರೀತಾರೆ. ಸೊ ಯು ಕ್ಯಾನ್ ಸಿ ಹಿಯರ್, ಅಬ್ಸರ್ವ್ ದಿಸ್ ಒನ್. ಹಿಯರ್ ಯು ಕ್ಯಾನ್ ಸಿ, ಇದು ನೋಡಿ ಒಂದೊಂದೇ ಲೀಫು. ಸೊ ಇದು ಒಂದೊಂದೇ ಲೀಫ್ ಇದ್ದರೆ ಸಿಂಪಲ್ ಲೀಫು, ಇದು ಒಂದೇ ಒಂದು ಲೀಫು, ಈ ಥರ ಇದೆ. ಬಟ್ ಇಲ್ಲಿ ನೋಡಿ, ಇದು ಒಂದು ಲೀಫು, ಬಟ್ ಇದು ಚಿಕ್ಕದಾಗಿ ಈ ಥರ ಡಿವೈಡ್ ಆಗಿ ಮೆನಿ ಲೀಫ್ಲೆಟ್ಸ್ ಇರುತ್ತೆ. ಇದನ್ನು ಕಾಂಪೌಂಡ್ ಲೀಫ್ ಅಂತ ಕರೀತಾರೆ. ಸೊ ಒಂದು ಲೀಫು ಚಿಕ್ಕ ಲೀಫ್ ಆಗಿ ಡಿವೈಡ್ ಆಗಿಬಿಟ್ಟಿರುತ್ತೆ. ಇದು ಒಂದೊಂದನ್ನು ಲೀಫ್ಲೆಟ್ಸು, ಕಂಪ್ಲೀಟ್ ಲೀಫ್ ಒಂದು ಡಿವೈಡ್ ಆಗಿಬಿಟ್ಟಿದೆ. ಸೊ ಇದು ಬಂದು ನಿಮಗೆ ಲೀಫ್ಲೆಟ್ಸ್ ಅಂತ ಕರೀತಾರೆ. ಸೊ ದಿಸ್ ಈಸ್ ಕಾಂಪೌಂಡ್ ಲೀಫ್ ಆ್ಯಂಡ್ ದಿಸ್ ಈಸ್ ಸಿಂಪಲ್ ಲೀಫ್. ಓಕೆ, ನೌ ದ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್. ಸೊ ಹಿಯರ್ ದ ಪ್ಲಾಂಟ್ ಬಾಡಿ ಈಸ್ ದ ಸ್ಪೋರೋಫೈಟ್. The plant body is, the next character is, the plant body is sporophyte. ಏನು ಸ್ಪೋರೋಫೈಟ್ ಅಂದರೆ, ಐ ಆಲ್ರೆಡಿ ಟೋಲ್ಡ್, ಇನ್ ದ ಕೇಸ್ ಆಫ್ ಆಲ್ಗೆ, ಇನ್ ದ ಕೇಸ್ ಆಫ್ ಬ್ರಯೋಫೈಟ್ಸ್, ಇದರಲ್ಲೆಲ್ಲ ಏನು ಪ್ಲಾಂಟ್ ಬಾಡಿ? ಗೆಮೆಟೋಫೈಟ್ ಅಲ್ವಾ? ಸೊ ಗೆಮೆಟೋಫೈಟ್ ಅಂದರೆ ಏನು? ಇಟ್ ಈಸ್ ಹ್ಯಾವಿಂಗ್ ಓನ್ಲಿ ಒನ್ ಸೆಟ್ ಆಫ್ ಕ್ರೋಮೋಸೋಮ್. ಸೊ ಒನ್ ಸೆಟ್ ಆಫ್ ಕ್ರೋಮೋಸೋಮ್ ಇದ್ದರೆ ಅದನ್ನು ಏನಂತ ಕರೀತಾರೆ? ಇಟ್ ಈಸ್ ಕಾಲ್ಡ್ ಆಸ್ ಗೆಮೆಟೋಫೈಟ್. ಓನ್ಲಿ ಒನ್ ಸೆಟ್ ಆಫ್ ಕ್ರೋಮೋಸೋಮ್. ಸೊ ಇಟ್ ಈಸ್ 1n. ಬಟ್ ಇನ್ ದ ಕೇಸ್ ಆಫ್ ದ ಟೆರಿಡೋಫೈಟ್ಸ್,
ಈಗ ಟೆರಿಡೋಫೈಟ್ಸಲ್ಲಿ ಪ್ಲ್ಯಾಂಟ್ ಬಾಡಿ ಯಾವ್ದು ಹೇಳಿದ್ದೆ ನಾನು? ಸ್ಪೋರೋಫೈಟ್. ಸ್ಪೋರೋಫೈಟ್ ಅಂದರೆ 2n ನಂಬರ್ ಆಫ್ ಕ್ರೋಮೋಸೋಮ್ಸ್. ವಾಟ್ ಈಸ್ ಮೆಂಟ್ ಬೈ 2n ನಂಬರ್ ಆಫ್ ಕ್ರೋಮೋಸೋಮ್ಸ್? 2 sets ಆಫ್ ಕ್ರೋಮೋಸೋಮ್ಸ್ ವಿಲ್ ಬಿ ಪ್ರೆಸೆಂಟ್. 2 ಸೆಟ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ. 2 ಸೆಟ್ ಆಫ್ ಕ್ರೋಮೋಸೋಮ್ಸ್ ಇದ್ದರೆ ಅದನ್ನೇನಂತ ಕರೀತಾರೆ? ಸ್ಪೋರೋಫೈಟ್. ಸೊ ಸ್ಪೋರೋಫೈಟ್ ಅಂದರೆ ಪ್ಲ್ಯಾಂಟ್ ಬಾಡಿಯಲ್ಲಿ ಸೆಲ್ಸ್ ಇರುತ್ತೆ, ಒಂದೊಂದು ಸೆಲ್ಲಲ್ಲೂ 2 ಸೆಟ್ ಆಫ್ ಕ್ರೋಮೋಸೋಮ್ಸ್ ಕಂಡೀಷನಲ್ಲಿ ಇರುತ್ತೆ. ಅದನ್ನು 2n ಕಂಡೀಷನ್ ಅಂತ ಕರೀತಾರೆ. ಸೊ 2n ಕಂಡೀಷನ್ ಇದ್ದರೆ ಸ್ಪೋರೋಫೈಟು. ಅದು ಎಕ್ಸಾಂಪಲ್ ಯಾವ್ದು ಹೇಳಿದ್ದೆ? ಟೆರಿಡೋಫೈಟ್ಸ್. ಈವನ್ ಇನ್ ಜಿಮ್ನೋಸ್ಪರ್ಮ್ the plant body is in what condition? Sporophyte condition. What is the meaning of sporophyte? 2n number of chromosomes will be present in each cell of the plant body. Now, the plant body is having a sporangia. This already you know that. What is the sporangia structure? In the sporangia, what will be formed? Spores are formed. So, what is these spores? Haploid spores. So, what is meant by haploid spores? In the case of haploid spores, ಈಗ ಸ್ಪೊರಾಂಜಿಯಾ ಸ್ಟ್ರಕ್ಚರ್ ಇರುತ್ತೆ ಪ್ಲ್ಯಾಂಟ್ ಬಾಡಿಯಲ್ಲಿ. ಆ ಸ್ಪೊರಾಂಜಿಯಾ ಸ್ಟ್ರಕ್ಚರ್ ಒಳಗಡೆ ಏನು ಫಾರ್ಮೇಷನ್ ಆಗುತ್ತೆ? ಹ್ಯಾಪ್ಲಾಯ್ಡ್ ಸ್ಪೋರ್ಸು ಫಾರ್ಮ್ ಆಗುತ್ತೆ. ಹ್ಯಾಪ್ಲಾಯ್ಡ್ ಸ್ಪೋರ್ಸ್ ಅಂದರೆ ಏನು? ಇಟ್ ಈಸ್ ಕನ್ಸಿಸ್ಟ್ ಆಫ್ ಓನ್ಲಿ 1 ನಂಬರ್ ಆಫ್ ಕ್ರೋಮೋಸೋಮ್ಸ್. 1n ಕಂಡೀಷನ್, 1 ಸೆಟ್ ಆಫ್ ಕ್ರೋಮೋಸೋಮ್ಸ್. ಎಸ್, 1 ನಂಬರ್ ಅಲ್ಲ, 1 ಸೆಟ್ ಆಫ್ ಕ್ರೋಮೋಸೋಮ್ಸ್ ಮಾತ್ರ ಇರುತ್ತೆ. ಸೊ ಹ್ಯಾಪ್ಲಾಯ್ಡ್ ಸ್ಪೋರ್ಸ್ ಹೇಗೆ ಬಂತು? ಈಗ ಸ್ಪೊರಾಂಜಿಯಾ ಸ್ಟ್ರಕ್ಚರ್ ಇರುತ್ತೆ, ಆ ಸ್ಟ್ರಕ್ಚರಲ್ಲೊಳಗಡೆ ಸೆಲ್ ಒಂದಿರುತ್ತೆ, ಆ ಸೆಲ್ಲು ಮಿಯೋಸಿಸ್ ಆಗುತ್ತೆ, ಮಿಯೋಸಿಸ್ ಆಗಿ ಅದು ಹ್ಯಾಪ್ಲಾಯ್ಡ್ ಸ್ಪೋರು ಫಾರ್ಮ್ ಆಗುತ್ತೆ. ಈಗ ಹ್ಯಾಪ್ಲಾಯ್ಡ್ ಸ್ಪೋರಲ್ಲಿ ಎಷ್ಟು ಸೆಟ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ? ಇಟ್ ಈಸ್ ಕನ್ಸಿಸ್ಟ್ ಆಫ್ ಓನ್ಲಿ 1 set of chromosome. That condition is called 1n. The gymnosperms ಅಲ್ಲೂ ಹೇಳಿದ್ದೆ, ಸ್ಪೊರಾಂಜಿಯಾ ಈಸ್ ಎನ್ಕ್ಲೋಸ್ಡ್. ಸ್ಪೊರಾಂಜಿಯಾ ಈಸ್ ಎನ್ಕ್ಲೋಸ್ಡ್ ಇನ್ ಅ ಲೀಫ್ ಲೈಕ್ ಸ್ಟ್ರಕ್ಚರ್. ಡಿಡ್ ಯು ರಿಮೆಂಬರ್? ಸ್ಪೊರಾಂಜಿಯಾ ಇರುತ್ತೆ, ಆ ಸ್ಪೊರಾಂಜಿಯಾಗೆ ಆ ಕಡೆ ಈ ಕಡೆ ಆ ಲೀಫ್ ಥರ ಸ್ಟ್ರಕ್ಚರ್ ಇರುತ್ತೆ. ಅದನ್ನೇನಂತ ಕರೀತಾರೆ? ಸ್ಪೋರೋಫಿಲ್ಸ್. ದಿಸ್ ಪಾಯಿಂಟ್ ಐ ಆಲ್ರೆಡಿ ಟೋಲ್ಡ್ ಇನ್ ದ ಜಿಮ್ನೋಸ್ಪರ್ಮ್ಸ್. ಸೊ ಜಿಮ್ನೋಸ್ಪರ್ಮ್ಸಲ್ಲಿ ಹೇಳಿದ್ದೆ, ಸ್ಪೊರಾಂಜಿಯಾ ಸ್ಟ್ರಕ್ಚರು ಅದು ಏನು ಎನ್ಕ್ಲೋಸ್ ಮಾಡಿರುತ್ತೆ? ಲೀಫ್ ಲೈಕ್ ಸ್ಟ್ರಕ್ಚರ್ಸ್ನ ಎನ್ಕ್ಲೋಸ್ ಮಾಡಿರುತ್ತೆ. ಅದನ್ನೇನಂತ ಕರೀತಾರೆ? ಸ್ಪೋರೋಫಿಲ್ಸ್ ಅಂತ ಕರೀತಾರೆ. ಸೊ ಇಲ್ಲಿ ಇವಾಗ ನಿಮಗೆ ಇಲ್ಲಿ ರೌಂಡ್ಸ್ ಏನು ಕಾಣಿಸ್ತಾ ಇದೆ? ಈ ರೌಂಡ್ಸ್ ಏನು? ಸ್ಪೊರಾಂಜಿಯಾ. ಸೊ ಸ್ಪೊರಾಂಜಿಯಾ ಅನ್ನೋದು ಪ್ಲೂರಲ್ಲು, ಸ್ಪೊರಾಂಜಿಯಮ್ ಅಂದರೆ ಸಿಂಗ್ಯುಲರು. ಸೊ ಈಗ ಒಂದೊಂದು ಸ್ಪೊರಾಂಜಿಯಮ್ಮು ರೌಂಡ್ಸ್ ಕಾಣಿಸ್ತಿದೆಯಲ್ಲ, ಅಲ್ಲಿ ನೋಡಿ ಕೆಳಗಡೆ ನಿಮ್ಗೆ ಇಲ್ಲಿ ಲೈನ್ಸ್ ಥರ ಕಾಣಿಸುತ್ತೆ. ದಿಸ್ ಈಸ್ ಅ ಲೀಫ್ ಲೈಕ್ ಸ್ಟ್ರಕ್ಚರ್. ಈ ಲೀಫ್ ಲೈಕ್ ಸ್ಟ್ರಕ್ಚರ್ ಏನಂತ ಕರೀತಾರೆ? ಸ್ಪೋರೋಫಿಲ್ಸ್. ಜಸ್ಟ್ ಸಿ ಹಿಯರ್, ಈಚ್ ಒನ್ ಯು ಕ್ಯಾನ್ ಸಿ ದ ರೌಂಡ್ ಸ್ಟ್ರಕ್ಚರ್. ದಿಸ್ ಈಸ್ ದ ಸ್ಪೊರಾಂಜಿಯಮ್. ಒಂದೇ ಒಂದಿದ್ರೆ ಸ್ಪೊರಾಂಜಿಯಮ್ ಅಂತೀವಿ. ಈಗ ಒಂದೊಂದು ಸ್ಪೊರಾಂಜಿಯಮ್ಮು ಒಂದೊಂದು ಸ್ಪೊರಾಂಜಿಯಮ್ಗೆ ಲೀಫ್ ಲೈಕ್ ಸ್ಟ್ರಕ್ಚರು ಎನ್ಕ್ಲೋಸ್ ಮಾಡಿರುತ್ತೆ. ಅಂದರೆ ಅದನ್ನು ಈ ಥರ ಪ್ರೊಟೆಕ್ಟ್ ಮಾಡ್ತಾ ಇರತ್ತೆ, ಕವರ್ ಮಾಡಿರುತ್ತೆ ಅಷ್ಟೇ. ಅದನ್ನೇನಂತೀವಿ? ಸ್ಪೋರೋಫಿಲ್. ಲೀಫ್ ಲೈಕ್ ಸ್ಟ್ರಕ್ಚರ್ಸ್ ಯು ಕ್ಯಾನ್ ಏಬಲ್ ಟು ಸಿ ಹಿಯರ್ ಆಲ್ಸೋ. ಇಲ್ಲಿ ಕಾಣಿಸ್ತಿದೆಯಲ್ಲ ರೌಂಡಕ್ಕೆ. ಸೊ ಇದು ಬಂದು ನಿಮಗೆ ಸ್ಪೊರಾಂಜಿಯಮ್, ಪ್ಲೂರಲ್ ಬಂದು ಸ್ಪೊರಾಂಜಿಯಾ. ಈಗ ಇದು ನೋಡಿ ಲೀಫ್ ಲೈಕ್ ಸ್ಟ್ರಕ್ಚರು ಈ ಥರ ಒಂದೊಂದಕ್ಕೂ ಏನಾಗಿದೆ? ಈ ಸ್ಪೊರಾಂಜಿಯಮ್ನ ಎನ್ಕ್ಲೋಸ್ ಮಾಡಿರುತ್ತೆ, ಅಂದರೆ ಕವರ್ ಮಾಡಿರುತ್ತೆ. ಸ್ಪೊರಾಂಜಿಯಾಗೆ ಡ್ಯಾಮೇಜ್ ಆಗದಿರ ಇರಲಿ ಅಂತ ಈ ಲೀಫ್ ಲೈಕ್ ಸ್ಟ್ರಕ್ಚರ್, ಎಲೆ ಥರ ಇರೋ ಸ್ಟ್ರಕ್ಚರು. ಈಗ ಇದೆಲ್ಲ ಸ್ಪೊರಾಂಜಿಯಾ ಮತ್ತು ಸ್ಪೋರೋಫಿಲ್ಲು, ಇಟ್ ವಿಲ್ ಫಾರ್ಮ್ಸ್ ಕೋನ್ ಲೈಕ್ ಸ್ಟ್ರಕ್ಚರ್. ಈ ಕೋನ್ ಇರುತ್ತಲ್ಲ, ಐಸ್ ಕ್ರೀಮ್ ಕೋನು, ಆ ಥರ ಒಂದು ಸ್ಟ್ರಕ್ಚರು ಫಾರ್ಮ್ ಆಗುತ್ತೆ. ಸಿ ಐಸ್ ಕ್ರೀಮ್ ಥರ ಸ್ಟ್ರಕ್ಚರ್ ಫಾರ್ಮ್ ಆಗಿರೋದಕ್ಕೆ ಇದನ್ನು ಕೋನ್ ಅಂತ ಕರೀತಾರೆ, ರೈಟ್? ಸೊ ಇದನ್ನು ಕೋನ್, ಐಸ್ ಕ್ರೀಮ್ ಥರ ಇರೋ ಸ್ಟ್ರಕ್ಚರು. ಈಗ ಇಲ್ಲಿ ಯು ಕ್ಯಾನ್ ಸಿ, ಅಬ್ಸರ್ವ್ ಹಿಯರ್ this shape which you can see, it's like a cone shape, and here ಈ ಕೋನ್ ಶೇಪು, ಈ ಕೋನಲ್ಲಿ ಏನಿರುತ್ತೆ? ಸ್ಪೋರೋಫಿಲ್ಸ್ ಇರುತ್ತೆ, ಅಂದರೆ ಎಲೆ ಥರ ಇರೋ ಸ್ಟ್ರಕ್ಚರ್ನ ಸ್ಪೋರೋಫಿಲ್ಲು. ಸ್ಪೋರೋಫಿಲ್ ಈಸ್ ಎನ್ಕ್ಲೋಸ್ಡ್ ದ ಸ್ಪೊರಾಂಜಿಯಮ್ಮು. ಅಂದರೆ ಒಂದೊಂದು ಸ್ಪೋರೋಫಿಲ್ಲೂ ಕಾಂಪ್ಯಾಕ್ಟಾಗಿ ಅರೇಂಜ್ ಆಗಿ ಒಂದ್ರ ಕೆಳಗಡೆ ಒಂದು ಅರೇಂಜ್ ಆಗಿ ಕೋನ್ ಶೇಪಲ್ಲಿ ಅರೇಂಜ್ ಆಗಿರುತ್ತೆ. ಈಗ ಈ ಕೋನ್ ಶೇಪು ಇರುತ್ತಲ್ಲ, ಈ ಕೋನ್ ಶೇಪಲ್ಲಿ
ಸ್ಪೋರ್ಸ್ ಪ್ರೊಡ್ಯೂಸ್ ಆಗುತ್ತಲ್ಲ ಕೋನ್ ಶೇಪಲ್ಲಿರೋ ಸ್ಟ್ರಕ್ಚರಲ್ಲಿ, ಅಂದರೆ ಸ್ಪೊರಾಂಜಿಯಮ್ ಇದೆ. ಸೊ ಒಂದೊಂದರಲ್ಲಿನೂ ಸ್ಪೊರಾಂಜಿಯಮ್ ಇದೆ. ಸೊ ಒಂದೊಂದರಲ್ಲಿ ಏನು ಪ್ರೊಡ್ಯೂಸ್ ಆಗುತ್ತೆ, ಸ್ಪೋರ್ಸು ಪ್ರೊಡ್ಯೂಸ್ ಆಗುತ್ತೆ. ಆ ಸ್ಪೋರ್ಸ್ನ ಏನಂತ ಕರಿತೀವಿ, ಹ್ಯಾಪ್ಲಾಯ್ಡ್ ಸ್ಪೋರ್ಸ್. Why it is called as a haploid spores? Because in the sporangium, the cells which are containing will undergo meiosis and produces haploid spores. Let's see how they are formed. ಈಗ ಸ್ಪೊರಾಂಜಿಯಮ್ ಇದೆ. ಸ್ಪೊರಾಂಜಿಯಮಲ್ಲಿ ಏನು ಪ್ರೊಡ್ಯೂಸ್ ಆಗುತ್ತೆ, ಸ್ಪೋರ್ಸ್ ಪ್ರೊಡ್ಯೂಸ್ ಆಗುತ್ತೆ. ಹೇಗೆ ಪ್ರೊಡ್ಯೂಸ್ ಆಗುತ್ತೆ, ಮಿಯೋಸಿಸ್ ಪ್ರೋಸೆಸ್ ಆಗುತ್ತೆ. ಈಗ ಅದು ತೋರಿಸ್ತೇನೆ ನೋಡಿ. ಈಗ ಇಲ್ಲಿ ವೆನ್ ವಿ ಅಬ್ಸರ್ವ್ ದಿಸ್ ಒನ್, ಇಲ್ಲಿ ಏನಾಗ್ತಾ ಇದೆ, ಮಿಯೋಸಿಸ್ ಪ್ರೋಸೆಸ್ ಆಗ್ತಾಯಿದೆ. ಮಿಯೋಸಿಸ್ ಪ್ರೋಸೆಸ್ ಆಗಿ ನೋಡಿ ಏನು ಪ್ರೊಡ್ಯೂಸ್ ಆಗ್ತಿದೆ, ಸ್ಪೋರ್ಸು ಪ್ರೊಡ್ಯೂಸ್ ಆಗ್ತಿದೆ. ಈಗ ಇದು ಬಂದು ಸ್ಪೋರ್ಸ್ ಫಾರ್ಮೇಷನ್ ಇದೆಯಲ್ಲ, ಇದರಲ್ಲಿ ಒಂದು ಸ್ಪೋರ್ ಫಾರ್ಮೇಷನ್, ಸ್ಮಾಲ್ ಸೈಜ್ ಸ್ಪೋರ್, ಜಿಮ್ನೋಸ್ಪರ್ಮ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೆ ನಾನು. ಸ್ಪೋರ್ಸ್ ಆರ್ 2 types. So what are the 2 types of the spores which are produced actually? Microspore and megaspore. If you remember in the gymnosperm 2 kinds of spores produce ಆಗುತ್ತೆ ಅಂತ ಹೇಳಿದೆ. ಮೈಕ್ರೋಸ್ಪೋರ್ ಬಂದುಬಿಟ್ಟು ಮೇಲ್ ಗ್ಯಾಮೆಟ್ ಇರೋವಂಥ ಸೆಲ್ಲು. ಸೊ ಮೇಲ್ ಗ್ಯಾಮೆಟ್ ಇರೋ ಸೆಲ್ ಏನಂತೀವಿ, ಮೈಕ್ರೋಸ್ಪೋರು. ಫೀಮೇಲ್ ಗ್ಯಾಮೆಟ್ ಇರೋ ಸೆಲ್ಲನ್ನು ಮೆಗಾಸ್ಪೋರ್ ಅಂತ ಕರಿತೀವಿ. ಅದು ಸ್ವಲ್ಪ ದೊಡ್ಡದಾಗಿರುತ್ತೆ ಅದಕ್ಕೆ. ಸೊ ಈಗ ಮೇಲ್ ಗ್ಯಾಮೆಟ್ ಇರೋ ಸ್ಪೋರು ಮೈಕ್ರೋಸ್ಪೋರು, ಫೀಮೇಲ್ ಗ್ಯಾಮೆಟ್ ಇರೋ ಸ್ಪೋರು ಮೆಗಾಸ್ಪೋರು. ಸೊ ಈಗ 2 ಥರ ಸ್ಪೋರ್ಸು ಪ್ರೊಡ್ಯೂಸ್ ಆಗುತ್ತೆ. 2 kinds ಆಫ್ ಸ್ಪೋರ್ಸ್ ಆರ್ ಪ್ರೊಡ್ಯೂಸ್ಡ್ ಇನ್ ದ ಸ್ಪೊರಾಂಜಿಯಮ್. ಈಗ ಮೈಕ್ರೋಸ್ಪೋರ್ ಪ್ರೊಡ್ಯೂಸ್ ಮಾಡೋದು ಮೈಕ್ರೋಸ್ಪೊರಾಂಜಿಯಮಲ್ಲಿ, ಮೆಗಾಸ್ಪೋರ್ ಪ್ರೊಡ್ಯೂಸ್ ಮಾಡೋದು ಮೆಗಾಸ್ಪೊರಾಂಜಿಯಮಲ್ಲಿ. ಈಗ ಮೈಕ್ರೋಸ್ಪೋರು ಏನರಲ್ಲಿ ಪ್ರೊಡ್ಯೂಸ್ ಆಗುತ್ತೆ, ಸ್ಪೊರಾಂಜಿಯಮಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಅಂದರೆ ಸ್ಪೊರಾಂಜಿಯಮಲ್ಲಿ ಪ್ರೊಡ್ಯೂಸ್ ಆಗುತ್ತೆ, ರೈಟ್. ಈಗ ಸ್ಪೋರು ಸ್ಪೊರಾಂಜಿಯಮಲ್ಲಿ ಪ್ರೊಡ್ಯೂಸ್ ಆಗೋವಾಗ ಇದೇನು ಸ್ಪೋರು, ಮೈಕ್ರೋಸ್ಪೋರು. ಸೊ ಆ ಸ್ಪೊರಾಂಜಿಯಮ್ನ ಏನಂತ ಕರಿತೀವಿ, ಮೈಕ್ರೋಸ್ಪೊರಾಂಜಿಯಮ್ಮು. ಈಗ ಮೆಗಾಸ್ಪೋರ್ ಪ್ರೊಡ್ಯೂಸ್ ಆಗುತ್ತೆ ಯಾವುದರಲ್ಲಿ, ಸ್ಪೋರ್ ಅಂದರೆ ಯಾವುದ್ರಲ್ಲಿ ಪ್ರೊಡ್ಯೂಸ್ ಆಗೋದು, ಸ್ಪೊರಾಂಜಿಯಮಲ್ಲಿ. ಈಗ ಅದು ಮೆಗಾಸ್ಪೋರ್ ಪ್ರೊಡ್ಯೂಸ್ ಆದರೆ ಅದನ್ನು ಮೆಗಾಸ್ಪೊರಾಂಜಿಯಮ್ಮು. ಈಗ ಮೈಕ್ರೋಸ್ಪೊರಾಂಜಿಯಮ್ಮು ಒಂದೊಂದೊಂದೊಂದು ಕಾಂಪ್ಯಾಕ್ಟಾಗಿ ಅರೇಂಜ್ ಆಗಿ ಮೇಲ್ಕೋನ್ ಆಗುತ್ತೆ. ಮೆಗಾಸ್ಪೊರಾಂಜಿಯಮ್ ಅಂದರೆ ಫೀಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಆಗೋದು. ಇದು ಒಂದೊಂದೊಂದು ಅರೇಂಜ್ ಆಗಿ ಫೀಮೇಲ್ ಕೋನ್ ಆಗುತ್ತೆ, ರೈಟ್. ಸೊ ಈಗ ಮೈಕ್ರೋಸ್ಪೊರಾಂಜಿಯಮ್ಮು ಇರೋದು ಮೇಲ್ ಕೋನು, ಮೆಗಾಸ್ಪೊರಾಂಜಿಯಮ್ ಇರೋದು ಫೀಮೇಲ್ ಕೋನು. ಐ ವಿಲ್ ಶೋ ದ ಡಿಫ್ರೆಂಟ್ ಟೈಪ್ಸ್ ಆಫ್ ದ ಕೋನ್ಸ್ ಹಿಯರ್. ಇಲ್ಲಿ ನಿಮ್ಗೇನು ಕಾಣಿಸ್ತಾ ಇದೆ, ಇದು ಬಂದುಬಿಟ್ಟು ಫೀಮೇಲ್ ಕೋನು. ಇದರಲ್ಲಿ ಏನು ಪ್ರೊಡ್ಯೂಸ್ ಆಗುತ್ತೆ, ಮೆಗಾಸ್ಪೊರಾಂಜಿಯಮ್. ಇದರಲ್ಲಿ ಏನಿರುತ್ತೆ, ಮೆಗಾಸ್ಪೊರಾಂಜಿಯಮ್ ಇರುತ್ತೆ ಫೀಮೇಲ್ ಕೋನಲ್ಲಿ. ಇದರೊಳಗಡೆ ಏನು ಪ್ರೊಡ್ಯೂಸ್ ಆಗುತ್ತೆ, ಫೀಮೇಲ್ ಸ್ಪೋರ್ಸ್ ಅಂದರೆ ಮೆಗಾಸ್ಪೋರ್ಸು ಪ್ರೊಡ್ಯೂಸ್ ಆಗುತ್ತೆ. ಸೊ ಈಗ ಫೀಮೇಲ್ ಕೋನ್ ಅಂದರೆ ಮೆಗಾಸ್ಪೊರಾಂಜಿಯಮ್ಮು, ಫೀಮೇಲ್ ಕೋನ್ ಒಳಗಡೆ ಮೆಗಾಸ್ಪೊರಾಂಜಿಯಮ್ ಇರುತ್ತೆ. ಈಗ ಒಂದೊಂದು ಇಲ್ಲಿ ನಿಮ್ಗೇನು ಚಿಕ್ಕದಾಗಿ ಏನು ಕಾಣಿಸ್ತಿದೆ, ಒಂದೊಂದೂ ಮೆಗಾಸ್ಪೊರಾಂಜಿಯಮ್ಮು. ಅದರೊಳಗಡೆ ಏನು ಪ್ರೊಡ್ಯೂಸ್ ಆಗುತ್ತೆ, ಮೆಗಾಸ್ಪೋರ್ಸು ಪ್ರೊಡ್ಯೂಸ್ ಆಗುತ್ತೆ. ದೆನ್ ಕಮಿಂಗ್ ಟು ಹಿಯರ್ ದ ಸ್ಮಾಲ್ ಕೋನ್. ದ ಸ್ಮಾಲ್ ಕೋನ್ ಈಸ್ ಕಾಲ್ಡ್ ಆಸ್ ಅ ಮೇಲ್ ಕೋನ್. ಈಗ ಮೇಲ್ ಕೋನ್ ಅಂದರೆ ಅದರೊಳಗಡೆ ಏನಿರುತ್ತೆ, ಮೈಕ್ರೋಸ್ಪೊರಾಂಜಿಯಮ್ ಇರುತ್ತೆ. ಮೈಕ್ರೋಸ್ಪೊರಾಂಜಿಯಮ್ ಒಳಗಡೆ ಏನು ಪ್ರೊಡ್ಯೂಸ್ ಆಗುತ್ತೆ, ಸೊ ಮೈಕ್ರೋಸ್ಪೋರ್ಸು ಪ್ರೊಡ್ಯೂಸ್ ಆಗುತ್ತೆ. ಮೈಕ್ರೋಸ್ಪೋರ್ಸ್ ಆರ್ ಪ್ರೊಡ್ಯೂಸ್ಡ್. ಓಕೆ, ನಾವ್ ಸೊ ಕಮಿಂಗ್ ಟು ಹೌ ಮೆನಿ ಟೈಪ್ಸ್ ಆಫ್ ಕೋನ್ಸ್ ಆರ್ ದೇರ್, ಫೀಮೇಲ್ ಕೋನ್ ಆ್ಯಂಡ್ male cone, both are present, right. Then the next character is here. How this microsporangium, where they are present, microsporangium is present. That microsporangium is called as a male cone. In that what is produced, microspores are produced. Female cone ಅಲ್ಲಿ ಏನಿರುತ್ತೆ, ಮೆಗಾಸ್ಪೊರಾಂಜಿಯಮ್ ಇರುತ್ತೆ. ಮೆಗಾಸ್ಪೊರಾಂಜಿಯಮ್ ಒಳಗಡೆ ಏನು ಪ್ರೊಡ್ಯೂಸ್ ಆಗುತ್ತೆ, ಮೆಗಾಸ್ಪೋರ್ಸು ಪ್ರೊಡ್ಯೂಸ್ ಆಗುತ್ತೆ. The next is ಹಿಯರ್ ಹೌ ದೇ ಆರ್ ಪ್ರೊಡ್ಯೂಸ್ಡ್. ಈಗ ಮೆಗಾಸ್ಪೊರಾಂಜಿಯಮಲ್ಲಿ ಮೆಗಾಸ್ಪೋರ್ ಪ್ರೊಡ್ಯೂಸ್ ಆದರೆ ಮೈಕ್ರೋಸ್ಪೊರಾಂಜಿಯಮಲ್ಲಿ ಏನು ಪ್ರೊಡ್ಯೂಸ್ ಆಗುತ್ತೆ, ಮೈಕ್ರೋಸ್ಪೋರು. ಲೆಟ್ ಸಿ ಹೌ ದೇ ಆರ್ ಪ್ರೊಡ್ಯೂಸ್ಡ್. ಈಗ ಮೈಕ್ರೋಸ್ಪೋರ್ಸು ಮೇಲ್ ಕೋನಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಆ ಮೈಕ್ರೋಸ್ಪೋರ್ಸು ಮೇಲ್ ಕೋನಲ್ಲಿ ಏನಾಗಿ ಡೆವಲಪ್ ಆಗುತ್ತೆ, ಪೋಲನ್ ಗ್ರೇನ್ಸ್ ಆಗಿ ಡೆವಲಪ್ ಆಗುತ್ತೆ. ಆ ಪೋಲನ್ ಗ್ರೇನ್ಸ್ನ ಏನಂತೀವಿ, ಮೇಲ್ ಗೆಮೆಟೋಫೈಟ್. ಈಗ
ವಾಟ್ ಐ ಟೋಲ್ಡ್, ಮೈಕ್ರೋಸ್ಪೋರ್ಸು ಯಾವುದ್ರಲ್ಲಿ ಪ್ರೊಡ್ಯೂಸ್ ಆಗೋದು? ಮೇಲ್ಕೋನು. ಮೇಲ್ಕೋನ್ ಅಂದರೆ ಏನು? ಮೈಕ್ರೋಸ್ಪೊರಾಂಜಿಯಮ್. ಈಗ ಮೈಕ್ರೋಸ್ಪೋರ್ಸು ಮೈಕ್ರೋಸ್ಪೊರಾಂಜಿಯಮಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಅದರೊಳಗಡೆ ಇರೋ ಮೈಕ್ರೋಸ್ಪೋರು ಏನು ಡೆವಲಪ್ ಆಗುತ್ತೆ? ಪೋಲನ್ ಗ್ರೈನ್ ಆಗಿ ಡೆವಲಪ್ ಆಗುತ್ತೆ. ವಿಲ್ ಸಿ ಹಿಯರ್. ಈಗ ಇದೇನಿದು? ಮೇಲ್ಕೋನು, ರೈಟ್? ಸೊ ಕಮಿಂಗ್ ಟು ಹಿಯರ್, ಇದು ಬಂದು ಮೇಲ್ಕೋನು. ಮೇಲ್ಕೋನಲ್ಲಿ ಇದಿವಾಗ ಮೇಲ್ಕೋನು. ಕೋನಲ್ಲಿ ಏನಿದೆ? ಮೈಕ್ರೋಸ್ಪೊರಾಂಜಿಯಮ್ ಇದೆ. ಇದು ಮೈಕ್ರೋಸ್ಪೊರಾಂಜಿಯಮ್. ಸೊ ಯು ಕ್ಯಾನ್ ಏಬಲ್ ಟು ಸಿ, ರೈಟ್? ಮೈಕ್ರೋಸ್ಪೊರಾಂಜಿಯಮು. ಈ ಮೈಕ್ರೋಸ್ಪೊರಾಂಜಿಯಮ್ ಒಳಗಡೆ ನೋಡಿ ಇದೇನು ಡೆವಲಪ್ ಆಗಿದೆ? ಪೋಲನ್ ಗ್ರೈನ್ಸ್ ಡೆವಲಪ್ ಆಗಿದೆ. ಈ ಪೋಲನ್ ಗ್ರೈನ್ಸ್ ಏನಂತ ಕರೀತಾರೆ? ಮೇಲ್ ಗೆಮೆಟೋಫೈಟ್ ಅಂತ ಕರೀತಾರೆ. ಸೊ ದಿಸ್ ಈಸ್ ಡೆವಲಪ್ಮೆಂಟ್ ಆಫ್ ಪೋಲನ್ ಗ್ರೈನ್ಸ್ ಇನ್ ದ ಮೇಲ್ ಕೋನ್. ಕೋನ್ ಒಳಗಡೆ ಇರೋದೇನಿದು? ಮೈಕ್ರೋಸ್ಪೊರಾಂಜಿಯಮ್. ಈಗ ಫೀಮೇಲ್ ಕೋನಲ್ಲಿ ಹಿಂಗೆ ಡೆವಲಪ್ ಆಗುತ್ತೆ ನೋಡೋಣ. ಈಗ ಫೀಮೇಲ್ ಕೋನಲ್ಲಿ ಬಂದು ಐ ಜಸ್ಟ್ ಶೋ ಹಿಯರ್ ಇನ್ ದ ಮೆಗಾಸ್ಪೋರ್ ಇನ್ ದ ಫೀಮೇಲ್ ಕೋನ್ will develop into ovule. So what is a sentence I told? The megaspore in the female cone. What is meant by megaspore? The megaspore is present in megasporangium, right? So megasporangium ಒಳಗಡೆ ಡೆವಲಪ್ ಆಗೋದು ಮೆಗಾಸ್ಪೋರು. ಆ ಮೆಗಾಸ್ಪೋರು ಅಂದರೆ ಫೀಮೇಲ್ ಕೋನಲ್ಲಿ, ಫೀಮೇಲ್ ಕೋನ್ ಅಂದರೆ ಮೆಗಾಸ್ಪೊರಾಂಜಿಯಮು. ಈಗ ಮೆಗಾಸ್ಪೋರು ಡೆವಲಪ್ ಆಗುತ್ತೆ. ಏನು ಡೆವಲಪ್ ಆಗುತ್ತೆ? ಓವ್ಯೂಲು. ಈಗ ಮೈಕ್ರೋಸ್ಪೋರ್ ಏನು ಡೆವಲಪ್ ಆಯಿತು? ಪೋಲನ್ ಗ್ರೈನ್ ಅಲ್ವಾ? ಅದೇ ಥರ ಮೆಗಾಸ್ಪೋರು ಫೀಮೇಲ್ ಕೋನಲ್ಲಿ ಏನು ಡೆವಲಪ್ ಆಗುತ್ತೆ? ಓವ್ಯೂಲ್ ಡೆವಲಪ್ ಆಗುತ್ತೆ. ಲೆಟ್ಸ್ ಸಿ ಹೌ ಇಟ್ ಈಸ್ ಫಾರ್ಮ್ಡ್. ಇಫ್ ಯು ಕನ್ಸಿಡರ್ ಹಿಯರ್, ಇನ್ ದ ಕೇಸ್ ಆಫ್ ದ ಫೀಮೇಲ್ ಕೋನ್, ರೈಟ್? ದಿಸ್ ಇಸ್ ದ ಫೀಮೇಲ್ ಕೋನ್. ಇನ್ ದ ಫೀಮೇಲ್ ಕೋನ್ ಮೆಗಾಸ್ಪೋರ್ ಮದರ್ ಸೆಲ್ ವಿಲ್ ಬಿ ಪ್ರೆಸೆಂಟ್. ನೋಡಿ ಇದನ್ನು. ಸೊ ಮೆಗಾಸ್ಪೋರ್ ಮದರ್ ಸೆಲ್ ಇದು ಸೀಡ್ ಫಾರ್ಮೇಷನ್ ಆಗಿಬಿಟ್ಟಿದೆ. ಇದು ಹೇಗಾಗತ್ತೆ ಅಂತ ತೋರಿಸೋದು. ಫಸ್ಟ್ ಇದು ಮೆಗಾಸ್ಪೊರಾಂಜಿಯಮ್. ಸೊ ಕಮಿಂಗ್ ಟು ಹಿಯರ್, ಇದು ಬಿಡಿ, ಇಲ್ಲಿ ನೋಡೋಣ ಇದೇನಿದು. ಇದು ಆಮೇಲೆ ಹೇಗಾಗುತ್ತೆ ಅಂತ ಹೇಳ್ತೀನಿ. ಮೆಗಾಸ್ಪೊರಾಂಜಿಯಮ್ ಇದು. ಓಕೆ, ಮೆಗಾಸ್ಪೊರಾಂಜಿಯಮ್ ಒಳಗಡೆ ಏನಿದೆ? ಒಂದೇ ಒಂದು ಸೆಲ್ ಇದೆ, ಕಾಣಿಸ್ತಾ ಇದೆಯಲ್ಲ, ಅದು ಮೆಗಾಸ್ಪೋರ್ ಮದರ್ ಸೆಲ್. ಈಗ ಮೆಗಾಸ್ಪೋರ್ ಮದರ್ ಸೆಲ್ ಏನಾಗುತ್ತೆ? ಮಿಯೋಸಿಸ್ ಆಗುತ್ತೆ. ಮಿಯೋಸಿಸ್ ಆದರೆ ಒಂದು ಸೆಲ್ಲು ಫಸ್ಟು 2 ಸೆಲ್ನ ಕೊಡುತ್ತೆ, ಮತ್ತು ಅದೇ 2 ಸೆಲ್ಲು 4 ಸೆಲ್ನ ಕೊಡುತ್ತೆ. 1ಕ್ಕೆ 2, 2ಕ್ಕೆ 4. ಈಗ ಎಷ್ಟು ಸೆಲ್ ಬಂತು ಟೋಟಲ್ಲು? 4 ಸೆಲ್ಸ್ ಬಂತು. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ. ಈಗ ಇದು ಬಂದು ಒಂದು ಸೆಲ್ಲು, ಒಂದೇ ಒಂದು ಸೆಲ್ಲಿತ್ತು. ಸೊ ಇದು ಒಂದೇ ಒಂದು ಸೆಲ್ಲು. ಆ ಒಂದೇ ಒಂದು ಸೆಲ್ ಏನಾಯಿತು? ಮಿಯೋಸಿಸ್ ಆಯಿತು. ಮಿಯೋಸಿಸ್ ಆದಾಗ ಫಸ್ಟ್ ಮಿಯೋಸಿಸ್ಗೆ 2 ಸೆಲ್ಲು, ಇನ್ನೊಂದು ಮಿಯೋಸಿಸ್ಗೆ 4 ಸೆಲ್ಸ್ ಟೋಟಲ್ಲು. ಈಗ 4 ಸೆಲ್ಸ್ ಇದೆಲ್ಲ, ಈ 4 ಸೆಲ್ಸಲ್ಲಿ ಏನಾಗುತ್ತೆ? 3 ಸೆಲ್ಸು ಸತ್ತೋಗ್ಬಿಡತ್ತೆ. ಇಟ್ ವಿಲ್ ಅಂಡರ್ಗೋ ಡಿಜೆನರೇಷನ್. ಮತ್ತೇನಾಗುತ್ತೆ? ಓನ್ಲಿ 1 ಸೆಲ್. ಈಗ ಒಂದು ಸೆಲ್ ಏನು ಕಾಣಿಸ್ತಾ ಇದೆ ನಿಮಗೆ? ಇದು ಬಂದು 1 ಸೆಲ್ ವಿಲ್ ಡೆವಲಪ್ ಇಂಟು ಫೀಮೇಲ್ ಗೆಮೆಟೋಫೈಟ್, ಅಂದರೆ ಎಂಬ್ರಿಯೋಸ್ಯಾಕ್ ಅಂತ ಕರೀತಾರೆ ಇದನ್ನು. ಫೀಮೇಲ್ ಗೆಮೆಟೋಫೈಟ್ ಆಗಿ ಡೆವಲಪ್ ಆಗುತ್ತೆ. ಈ ಫೀಮೇಲ್ ಗೆಮೆಟೋಫೈಟು ಲೇಟರು, ಫೀಮೇಲ್ ಗೆಮೆಟೋಫೈಟು ಒಳಗಡೆ, ಫೀಮೇಲ್ ಗೆಮೆಟೋಫೈಟು ಓವ್ಯೂಲ್ ಆಗಿ ಲೇಟರು ಇರುತ್ತೆ. ಅಂದರೆ ಇದು ಕಂಪ್ಲೀಟ್ ಈ ಸ್ಟ್ರಕ್ಚರ್ನ ಏನಂತ ಕರಿತೀವಿ? ಮೆಗಾಸ್ಪೊರಾಂಜಿಯಮ್ ವಿತ್ ಫೀಮೇಲ್ ಗೆಮೆಟೋಫೈಟ್ನ ಓವ್ಯೂಲ್ ಅಂತ ಕರೀತಾರೆ. ಈಗ ಫಸ್ಟ್ ಇದು ಮೆಗಾಸ್ಪೊರಾಂಜಿಯಮ್ ಇತ್ತು. ಇದರೊಳಗಡೆ ಏನು ಡೆವಲಪ್ ಆಗಿದೆ? ಈಗ ಇದನ್ನು ತಗೊಂಡ್ರೆ ಇದು ಕಂಪ್ಲೀಟ್ ಸ್ಟ್ರಕ್ಚರ್ ಬಂದು ಮೆಗಾಸ್ಪೊರಾಂಜಿಯಮ್ಮು, ರೈಟ್? ಸೊ ದಿಸ್ ಈಸ್ ಕಾಲ್ಡ್ ಆಸ್ ಅ ಮೆಗಾಸ್ಪೊರಾಂಜಿಯಮ್ಮು. ಇದರೊಳಗಡೆ ಏನು ಡೆವಲಪ್ ಆಯಿತು? ಫೀಮೇಲ್ ಗೆಮೆಟೋಫೈಟು ಡೆವಲಪ್ ಆಯಿತು. ಅಂದರೆ 4 ಹ್ಯಾಪ್ಲಾಯ್ಡ್ ಸೆಲ್ಸ್ ಇತ್ತು. ಆ 4 ಹ್ಯಾಪ್ಲಾಯ್ಡ್ ಸೆಲ್ಸ್ ಅಂದರೆ ಒಂದು ಸೆಲ್ಲು ಮಿಯೋಸಿಸ್ ಆಯಿತು. ಮಿಯೋಸಿಸ್ ಆಗಿ 4 ಸೆಲ್ಸ್ ಬಂತು. ಈ 4 ಸೆಲ್ಸಲ್ಲಿ ಆಲ್ಮೋಸ್ಟ್ 3 ಸೆಲ್ಸು ಸತ್ತೋಗ್ಬಿಡತ್ತೆ. 1 ಸೆಲ್ ಇದೆಯಲ್ಲ, ಒಂದು ಸೆಲ್ನ ಏನಂತ ಕರೀತಾರೆ? ಒಂದು ಸೆಲ್ ಇರೋ ಸ್ಟ್ರಕ್ಚರು, ಕಂಪ್ಲೀಟ್ ಸ್ಟ್ರಕ್ಚರ್, ಇದನ್ನು ಫೀಮೇಲ್ ಗೆಮೆಟೋಫೈಟ್ ಅಂತ ಕರೀತಾರೆ. ಈಗ ಈ ಫೀಮೇಲ್ ಗೆಮೆಟೋಫೈಟು ವಿತ್ ಕಂಪ್ಲೀಟ್ ಈ ಮೆಗಾಸ್ಪೊರಾಂಜಿಯಮ್ನ ಏನಂತಾರೆ? ಇಟ್ ಈಸ್ ನೌ ಡೆವಲಪ್ಸ್ ಇಂಟು ಫೀಮೇಲ್ ಗೆಮೆಟೋಫೈಟ್ ಡೆವಲಪ್ ಆಯಿತು ಅಂದರೆ ಇದು ಏನು ಡೆವಲಪ್ ಆಗಿದೆ ಅಂತ? ಓವ್ಯೂಲ್ ಡೆವಲಪ್ ಆಗಿದೆ ಅಂತ ಅರ್ಥ. ಸೊ ನಾವು
Coming to here, what is the point coming to this? The female cone. In the female cone, what will happens? Coming to the points now. Now I'll go with the points. Megaspore in the female cone develop into ovule. Ovule ಹೇಗೆ ಡೆವಲಪ್ ಆಯಿತು? ಈಗ ಮೆಗಾಸ್ಪೊರಾಂಜಿಯಂ ಒಳಗಡೆ ಮೆಗಾಸ್ಪೋರ್ ಮದರ್ ಸೆಲ್ ಇರುತ್ತೆ. ಈಗ ತೋರಿಸಿದ್ನಲ್ಲ ನಾನು ಡಯಾಗ್ರಾಮ ಇದು. ಸೊ ಮೆಗಾಸ್ಪೋರ್ ಮದರ್ ಸೆಲ್ಲು ಮಿಯಾಸಿಸ್ ಆಗುತ್ತೆ. ಡಿವಿಷನ್ ಆಗಿ ಎಷ್ಟು ಸೆಲ್ಸ್ ಬರುತ್ತೆ? 4 ಸೆಲ್ಸ್ ಬರುತ್ತೆ. ಈ 4 ಮೆಗಾಸ್ಪೋರ್ ಏನಾಗುತ್ತೆ, ಅದರಲ್ಲಿ ಒಂದೇ ಒಂದು ಮೆಗಾಸ್ಪೋರು ಏನು ಡೆವಲಪ್ ಆಗುತ್ತೆ? ಫೀಮೇಲ್ ಗೆಮೆಟೋಫೈಟು ಡೆವಲಪ್ ಆಗುತ್ತೆ. ಅದರ ಒಳಗಡೆ ಇನ್ನೊಂದು 2 ಸೆಲ್ಲು ಅಥವಾ 3 ಸೆಲ್ ಇರುತ್ತೆ. ಅದನ್ನು ಕಂಪ್ಲೀಟ್ ಸ್ಟ್ರಕ್ಚರ್ನ ಓವ್ಯೂಲ್ ಅಂತ ಕರೀತಾರೆ. ಈಗ ಓವ್ಯೂಲ್ ಏನಾಯಿತು? ಡೆವಲಪ್ ಆಯ್ತಲ್ವಾ? ಈಗ ಫೀಮೇಲ್ ಗೆಮೆಟೋಫೈಟ್ ಡೆವಲಪ್ಸ್ ಇಂಟು, ಎಸ್, ಇಟ್ ವಿಲ್ ಡೆವಲಪ್ಸ್ ಇಂಟು ಓವ್ಯೂಲ್, ರೈಟ್? ನಾವು ಬೋತ್ ವಿಲ್ ಅಂಡರ್ಗೋ ಫರ್ಟಿಲೈಸೇಷನ್. ನೆಕ್ಸ್ಟ್ ಪ್ರೋಸೆಸ್ ಏನಾಯಿತು ನೋಡಿ, ಮೇಲ್ ಕೋನ್ ಆ್ಯಂಡ್ ಫೀಮೇಲ್ ಕೋನ್, ರೈಟ್. ಈಗ ಮೇಲ್ ಕೋನು ಫೀಮೇಲ್ ಕೋನು ಒಂದೇ ಪ್ಲಾಂಟಲ್ಲಿ ಇರುತ್ತಾ, ಬೇರೆ ಬೇರೆ ಪ್ಲಾಂಟಲ್ಲಿ ಇರುತ್ತಾ ಅಂತ. ಈಗ ಮೇಲ್ ಕೋನು ಫೀಮೇಲ್ ಕೋನು ಎರಡು ಒಂದೇ ಪ್ಲಾಂಟಲ್ಲಿ ಇರ್ಬೋದು, ಇಲ್ಲ ಮೇಲ್ ಕೋನು ಫೀಮೇಲ್ ಕೋನು ಬೇರೆ ಬೇರೆ ಪ್ಲಾಂಟಲ್ಲೂ ಇರ್ಬೋದು. ಎಕ್ಸಾಂಪಲ್, ದ ಮೇಲ್ ಕೋನ್ ಆ್ಯಂಡ್ ಫೀಮೇಲ್ ಕೋನ್ ಮೇ ಪ್ರೆಸೆಂಟ್ ಇನ್ ಸೇಮ್ ಟ್ರೀ. ಯು ಕ್ಯಾನ್ ಸಿ ಹಿಯರ್, ಇದು ನೋಡಿ, ಇದು ಫೀಮೇಲ್ ಕೋನು, ಇದು ಮೇಲ್ ಕೋನು, ಎರಡು ಒಂದೇ ಪ್ಲಾಂಟಲ್ಲಿದೆ. ಎಕ್ಸಾಂಪಲ್ ಪೈನಸ್ ಪ್ಲಾಂಟ್. ಸೊ ಇದನ್ನು ಪೈನಸ್ ಪ್ಲಾಂಟ್ ಅಂತ ಕರೀತಾರೆ. ದೆನ್ ಅನದರ್ ಥಿಂಗ್ ಹಿಯರ್, ಇಟ್ ಈಸ್ ಪ್ರೆಸೆಂಟ್ ಇನ್ ಡಿಫ್ರೆಂಟ್, it is different plant or a different tree. You can see here, this is one plant and this is another plant. This is one tree, idond mara separate maradalli irutte. So if it is gives here, this is the female cone and this is the male cone, right? So male cone separate tree alli, ಮೇಲ್ ಕೋನ್ ಸಪ್ರೇಟ್ ಟ್ರೀಯಲ್ಲಿ ಮತ್ತು ಫೀಮೇಲ್ ಕೋನು ಸಪ್ರೇಟ್ ಟ್ರೀಯಲ್ಲಿ ಇರುತ್ತೆ. ಎರಡು ಒಂದೇ ಟ್ರೀಯಲ್ಲಿ ಇರೋದಿಲ್ಲ. ಈಗ ಪೋಲನ್ ಗ್ರೇನ್ ಏನಾಯಿತು ನೋಡೋಣ. ಪೋಲನ್ ಗ್ರೇನ್ ಏನರ ರಿಲೀಸ್ ಆಗಿದ್ದು? ಪೋಲನ್ ಗ್ರೇನು ಬಂದುಬಿಟ್ಟು ಮೈಕ್ರೋಸ್ಪೊರಾಂಜಿಯಮ್ಮಿಂದ ರಿಲೀಸ್ ಆಗಿದ್ದು, ರೈಟ್? ಆ್ಯಂಡ್ ಇಟ್ ಈಸ್ ಕ್ಯಾರಿಡ್. ಸೊ ಹಿಯರ್ ಇಫ್ ಯು ಸಿ ದಟ್, ಈಗ ಪೋಲನ್ ಗ್ರೇನ್ಸು ರಿಲೀಸ್ ಆಯಿತು ಯಾವುದರಲ್ಲಿ? ಮೈಕ್ರೋಸ್ಪೊರಾಂಜಿಯಮ್ ಏನರೊಳಗಡೆ ಇರುತ್ತೆ? ಮೇಲ್ ಕೋನಲ್ಲಿ ಇರುತ್ತೆ, ಕರೆಕ್ಟ್? ಸೊ ಈಗ ಪೋಲನ್ ಗ್ರೇನ್ಸು ರಿಲೀಸ್ ಆಗುತ್ತೆ ಯಾವುದರಿಂದ? ಮೈಕ್ರೋಸ್ಪೊರಾಂಜಿಯಮಿಂದ. ಮೈಕ್ರೋಸ್ಪೊರಾಂಜಿಯಮ್ ಏನರಲ್ಲಿದೆ? ಮೇಲ್ ಕೋನಲ್ಲಿದೆ. ಅದು ಗಾಳಿಗೆ ಹಾಗೆ ಹಾರ್ಕೊಂಡು ಬರುತ್ತೆ. ಏರ್ ಕರೆಂಟ್ಸ್ ಅಂದರೆ ಗಾಳಿಗೆ ಬರುತ್ತೆ. ಬಂದಾಗ ಎಲ್ಲಿಗೆ ರೀಚ್ ಆಗುತ್ತೆ? ಇಟ್ ವಿಲ್ ರೀಚಸ್ ಟು ದ ಓಪನಿಂಗ್ ಆಫ್ ದ ಓವ್ಯೂಲ್. ಈ ಓವ್ಯೂಲ್ ಎಲ್ಲಿತ್ತು? ಓವ್ಯೂಲ್ ಡೆವಲಪ್ಮೆಂಟ್ ಹೇಗೆ ಬಂತು? ಓವ್ಯೂಲ್ ಆಸ್ ಡೆವಲಪ್ಡ್ ಫ್ರಮ್ ದ ಮೆಗಾಸ್ಪೊರಾಂಜಿಯಮ್. ಮೆಗಾಸ್ಪೊರಾಂಜಿಯಮ್ ಈಸ್ ಪ್ರೆಸೆಂಟ್ ಇನ್ ಫೀಮೇಲ್ ಕೋನ್. ಈಗ ಓವ್ಯೂಲು ಮೆಗಾಸ್ಪೊರಾಂಜಿಯಮ್ಮು, ಆ ಮೆಗಾಸ್ಪೊರಾಂಜಿಯಮ್ಮು ಏನರೊಳಗಡೆ ಇದೆ? ಫೀಮೇಲ್ ಕೋನಲ್ಲಿರುತ್ತೆ. ಸೊ ಈಗ ಏನಂತ ಹೇಳಿದೆ ನಾನು? ಈಗ ಮೇಲ್ ಕೋನ್ ಇದೆ, ಇದು ಮೇಲ್ ಕೋನು. ಮೇಲ್ ಕೋನಲ್ಲಿ ಏನು ಡೆವಲಪ್ಮೆಂಟ್ ಆಯಿತು? ಪೋಲನ್ ಗ್ರೇನು ಡೆವಲಪ್ಮೆಂಟ್ ಆಯಿತು, ರೈಟ್? ಮೇಲ್ ಕೋನಲ್ಲಿ ಪೋಲನ್ ಗ್ರೇನ್ ಡೆವಲಪ್ಮೆಂಟ್ ಆಯಿತು. ಫೀಮೇಲ್ ಕೋನಲ್ಲಿ ಓವ್ಯೂಲ್ ಡೆವಲಪ್ಮೆಂಟ್ ಆಯಿತು, ಕರೆಕ್ಟಾ? ಈಗ ಇಲ್ಲಿ ಇದು ಕಂಪ್ಲೀಟ್ ಸ್ಟ್ರಕ್ಚರು, ಇದು ಫೀಮೇಲ್ ಗೆಮೆಟೋಫೈಟು, ಇದೆಲ್ಲ ಆಗೋದ್ಮೇಲೆ ಈ ಮೆಗಾಸ್ಪೊರಾಂಜಿಯಮ್ನ ಏನಂತೀವಿ? ಓವ್ಯೂಲ್ ಅಂತ ಕರಿತೀವಿ. ಇದೀಗ ಓವ್ಯೂಲು. ಈ ಓವ್ಯೂಲ್ ಮೌತ್ ಅಂದರೆ ಅದರ ಬಾಯಿ ಹತ್ರ ಬರ್ತಾ ಇದೆ ನೋಡಿ, ಏನು ಬರ್ತಾ ಇದೆ? ಪೋಲನ್ ಗ್ರೇನ್ಸು ಬರ್ತಾ ಇದೆ. ಗಾಳಿಗೆ ಹಾರ್ಕೊಂಡು ಬರುತ್ತೆ, ಅದಕ್ಕೆ ಬರೋದಕ್ಕೆ ಕೈ ಕಾಲೇನಿರೋದಿಲ್ಲ. ಪೋಲನ್ ಗ್ರೇನ್ಸು ಗಾಳಿ ಬೀಸಿದಾಗ ಈ ಮೇಲ್ ಕೋನ್ ಹತ್ರದಿಂದ ಫೀಮೇಲ್ ಕೋನ್ ಹತ್ರ ಬರುತ್ತೆ. ಫೀಮೇಲ್ ಕೋನ್ ಹತ್ರ ಬಂದಾಗ ಎಲ್ಲಿ ರೀಚ್ ಆಗುತ್ತೆ? ಇಟ್ ವಿಲ್ ರೀಚಸ್ ಟು ದ ಮೌತ್ ಆಫ್ ದ ಓವ್ಯೂಲ್. ಇಲ್ಲಿ ನೋಡಿ, ಇಲ್ಲಿ ಓಪನಿಂಗ್ ಇದೆ, ಈ ಓಪನಿಂಗು ಇಲ್ಲಿ ಬಂದು ರೀಚ್ ಆಗ್ತಾ ಇದೆ. ಏನು ರೀಚ್ ಆಗ್ತಾ ಇರೋದು? ಪೋಲನ್ ಗ್ರೇನ್ಸು. ಈ ಪೋಲನ್ ಗ್ರೇನ್ಸ್ ಯಾವಾಗ ಓವ್ಯೂಲ್ ಹತ್ರ ಬರುತ್ತೋ ಆವಾಗ ಇದೇನು ಪ್ರೊಡ್ಯೂಸ್ ಆಗುತ್ತೆ? ಪೋಲನ್ ಟ್ಯೂಬು ಪ್ರೊಡ್ಯೂಸ್ ಆಗುತ್ತೆ. ಸೊ ಇಲ್ಲಿ ಈ ಪೋಲನ್ ಟ್ಯೂಬು ಪ್ರೊಡ್ಯೂಸ್ ಆಗಿದೆ, ಟ್ಯೂಬ್ ಒಂದು ಪ್ರೊಡ್ಯೂಸ್ ಆಗುತ್ತೆ. ಆ ಟ್ಯೂಬು ಒಳಗಡೆ ಹೋಗುತ್ತೆ. ಒಳಗಡೆ ಹೋದಾಗ ಈ ಟ್ಯೂಬಿಂದ ಏನು ರಿಲೀಸ್ ಮಾಡುತ್ತೆ? ಎಗ್ನ ರಿಲೀಸ್ ಮಾಡುತ್ತೆ, ಅಂದರೆ ಫೀಮೇಲ್ ಗ್ಯಾಮೆಟ್. ಸೊ ಈ ಫೀಮೇಲ್ ಗ್ಯಾಮೆಟ್ ಏನರೊಳಗಡೆ ಇತ್ತು? ಫೀಮೇಲ್ ಗೆಮೆಟೋಫೈಟಲ್ಲಿ ಇತ್ತು. ಈಗ ಈ ಪೋಲನ್ ಟ್ಯೂಬು ಏನು ರಿಲೀಸ್ ಮಾಡುತ್ತೆ?
ಮೇಲ್ ಗ್ಯಾಮೆಟ್ನ ರಿಲೀಸ್ ಮಾಡುತ್ತೆ. ಈಗ ಪೋಲನ್ ಟ್ಯೂಬು ಯಾರು ಪ್ರೊಡ್ಯೂಸ್ ಮಾಡಿದ್ದು? ಪೋಲನ್ ಗ್ರೈನು ಪ್ರೊಡ್ಯೂಸ್ ಮಾಡಿದ್ರು ಅಲ್ವಾ. ಪೋಲನ್ ಗ್ರೈನು ಈಗ ಇಲ್ಲಿ ರೀಚ್ ಆಯಿತು. ಎಲ್ಲಿಗೆ ಬಂತು? ಓವ್ಯೂಲ್ ಹತ್ರ ಬಂತು ಪೋಲನ್ ಗ್ರೈನು. ಇದು ಪೋಲನ್ ಗ್ರೈನು. ಈಗ ಪೋಲನ್ ಗ್ರೈನು ಯಾವುದ್ರ ಹತ್ರ ಬಂತು? ಓವ್ಯೂಲ್ ಹತ್ರ ಬಂತು. ಈಗ ಓವ್ಯೂಲ್ ಹತ್ರ ಬಂದಾಗ ಏನಾಗುತ್ತೆ? ಈ ಪೋಲನ್ ಗ್ರೈನು ಏನು ಪ್ರೊಡ್ಯೂಸ್ ಮಾಡುತ್ತೆ? ಟ್ಯೂಬ್ನ ಪ್ರೊಡ್ಯೂಸ್ ಮಾಡುತ್ತೆ. ಪೋಲನ್ ಗ್ರೈನ್ ಟ್ಯೂಬ್ನ ಪ್ರೊಡ್ಯೂಸ್ ಮಾಡ್ತು. ಈಗ ಈ ಟ್ಯೂಬು ಎಗ್ ಹತ್ರ ಹೋಗುತ್ತೆ. ಇದು ಎಗ್ಗು ಅಂದರೆ ಫೀಮೇಲ್ ಗ್ಯಾಮೆಟ್. ಎಗ್ ಅಂದರೆ ಏನು? ಫೀಮೇಲ್ ಗ್ಯಾಮೆಟು. ಈ ಫೀಮೇಲ್ ಗ್ಯಾಮೆಟ್ ಹತ್ರ ಪೋಲನ್ ಟ್ಯೂಬ್ ಅಲ್ಲವರೆಗೂ ಹೋಗುತ್ತೆ. ಅಲ್ಲವರೆಗೂ ಹೋದಾಗ ಏನಾಗುತ್ತೆ? ಈ ಪೋಲನ್ ಗ್ರೈನು ಮೇಲ್ ಗ್ಯಾಮೆಟ್ನ ಒಳಗಡೆ ರಿಲೀಸ್ ಮಾಡುತ್ತೆ. ಸೊ ಈಗ ಮೇಲ್ ಗ್ಯಾಮೆಟು ಯಾರು ರಿಲೀಸ್ ಮಾಡಿದ್ದು? ಪೋಲನ್ ಗ್ರೈನು. ಏನದ್ರೊಳಗಡೆಗೆ? ಈ ಫೀಮೇಲ್ ಗ್ಯಾಮೆಟ್ ಸ್ಟ್ರಕ್ಚರ್ ಒಳಗಡೆ ರಿಲೀಸ್ ಮಾಡುತ್ತೆ. ಈ ಮೇಲ್ ಗ್ಯಾಮೆಟು ಫೀಮೇಲ್ ಗ್ಯಾಮೆಟು ಅಂದರೆ ಎಗ್ಗು ಎರಡು ಫ್ಯೂಸ್ ಆಗಿ ಫರ್ಟಿಲೈಸೇಷನ್ ಆಗುತ್ತೆ. ಫರ್ಟಿಲೈಸೇಷನ್ ಆದರೆ ಏನು ಫಾರ್ಮ್ ಆಗುತ್ತೆ? ಝೈಗೋಟು ಫಾರ್ಮ್ ಆಗುತ್ತೆ. ಝೈಗೋಟು ನೆಕ್ಸ್ಟು ಎಂಬ್ರಿಯೋ ಆಗಿ ಡೆವಲಪ್ ಆಗುತ್ತೆ. ಈಗ ಇದು ಎಂಬ್ರಿಯೋ ಆಗಿ ಡೆವಲಪ್ ಆಯಿತು. ಈಗ ಎಂಬ್ರಿಯೋ ಡೆವಲಪ್ ಆದಮೇಲೆ ಈ ಒವ್ಯೂಲು, ಈ ಕಂಪ್ಲೀಟ್ ಸ್ಟ್ರಕ್ಚರು ಒವ್ಯೂಲು, ಈ ಒವ್ಯೂಲ್ ಏನು ಡೆವಲಪ್ ಆಗುತ್ತೆ? ಬೀಜ ಆಗಿ ಡೆವಲಪ್ ಆಗುತ್ತೆ ಅಂದರೆ ಸೀಡ್. ರೈಟ್? ಸೊ ನಾವು that is the how they are formed. Seeds are formed. Ovule develop into seeds. I'll come with the points again. So here what I was explaining, the pollen grain produces the pollen tube. ಈಗ ಪೋಲನ್ ಗ್ರೈನ್ ಏನು ಪ್ರೊಡ್ಯೂಸ್ ಮಾಡ್ತು? ಪೋಲನ್ ಗ್ರೈನ್ನ ಪ್ರೊಡ್ಯೂಸ್ ಮಾಡ್ತು. ಆ ಪೋಲನ್ ಟ್ಯೂಬು ಎಲ್ಲಿಗೆ ಹೋಗುತ್ತೆ? ಪೋಲನ್ ಟ್ಯೂಬು ಮೇಲ್ ಗ್ಯಾಮೆಟ್ನ ಕರ್ಕೊಂಡೋಗಿ ಅಲ್ಲಿಗೆ ಹೋಗುತ್ತೆ. ಅಂದರೆ ಆ ಫೀಮೇಲ್ ಗೆಮೆಟೋಫೈಟ್ ಇತ್ತಲ್ಲ ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ. ದಟ್ ಈಸ್ ಆರ್ಕಿಗೋನಿ. ಅಲ್ಲಿರೋ ಸೆಲ್ಸ್ನ ಆರ್ಕಿಗೋನಿ ಅಂತ ಕರೀತಾರೆ. ಅದು ಓವ್ಯೂಲ್, ಕಂಪ್ಲೀಟ್ ಓವ್ಯೂಲ್ ಸ್ಟ್ರಕ್ಚರ್ ಅದು. ಅಲ್ಲಿ ಹೋದಾಗ ಆ ಎಗ್ ಜೊತೆ ಈ ಮೇಲ್ ಗ್ಯಾಮೆಟು ಫ್ಯೂಸ್ ಆಗುತ್ತೆ, ಫರ್ಟಿಲೈಸೇಷನ್ ಆಗುತ್ತೆ, ಝೈಗೋಟ್ ಫಾರ್ಮ್ ಆಗುತ್ತೆ. ಝೈಗೋಟು ಎಂಬ್ರಿಯೋ ಆಗುತ್ತೆ. ಆ ಎಂಬ್ರಿಯೋ ಆದಮೇಲೆ ಆ ಓವ್ಯೂಲ್ ಏನು ಡೆವಲಪ್ ಆಗುತ್ತೆ? ಸೀಡ್ಸ್ ಆಗುತ್ತೆ. ಸೊ ಓನ್ಲಿ ಸೀಡ್ಸ್ ಆರ್ ಫಾರ್ಮ್ಡ್ ಬಟ್ ಸೀಡ್ಸ್ ಆರ್ ನಾಟ್ ಕವರ್ಡ್. ಅಂದರೆ ಬರೀ ಬೀಜಗಳು ಫಾರ್ಮ್ ಆಗುತ್ತೆ. ಅದಕ್ಕೆ ಫ್ರೂಟು, ಓವರ್ ಇವಾಲು ಏನೂ ಇರೋದಿಲ್ಲ. ಬರೀ ಬೀಜಗಳು ನೇಕೆಡ್ ಅಂದರೆ ವಿತೌಟ್ ಎನಿ ಓವರಿ ವಾಲ್. ಇಟ್ ಈಸ್ ನಾಟ್ ಕವರ್ಡ್. ಅದಕ್ಕೆ ಜಿಮ್ನೋಸ್ಪರ್ಮ್ಸ್ ಆರ್ ಕಾಲ್ಡ್ ನೇಕೆಡ್ ಸೀಡೆಡ್ ಪ್ಲಾಂಟ್ಸ್. ಅಂದರೆ ಸೀಡ್ ಫಾರ್ಮೇಷನ್ ಆಗುತ್ತೆ ಬಟ್ ಸೀಡ್ ಏನು ಮಾಡಲ್ಲ? ಕವರ್ ಆಗಿರೋದಿಲ್ಲ. ಫ್ರೂಟ್ ಫಾರ್ಮೇಷನ್ ಆಗೋದಿಲ್ಲ. ಫ್ರೂಟ್ ಫಾರ್ಮೇಷನ್ ಆಗೋಕ್ಕೆ ಓವರಿನೇ ಇರೋದಿಲ್ಲ. ರೈಟ್? ಸೊ ದಿಸ್ ಈಸ್ ದ ಎಕ್ಸಾಂಪಲ್ಸ್ ಆಫ್ ದ ಜಿಮ್ನೋಸ್ಪರ್ಮ್ಸ್. ದಿಸ್ ಈಸ್ ಕಾಲ್ಡ್ ಆಸ್ ಅ cycas plant. You can see here this is a cycas plant. Cycas. And this is a pinus tree. Right? The next plant is ginkgo. Ginkgo tree. So this is a seed formation. So this is seed formation. Idu seed adu formation ಆಗಿರೋದು. So these are the examples of the gymnosperms: cycas plant, pinus plant and ginkgo plant. So that's about the characteristic features of the group of the plant that is called as gymnosperms. That's about the plant kingdom. In the plant kingdom we studied about the different groups of the plant. That we started with algae, bryophytes, pteridophytes and gymnosperms. Angiosperms is not there in the syllabus. So 4 groups of the plant we are going to study: algae, bryophytes, pteridophytes and gymnosperms. But angiosperms is not given in the syllabus. That's about the plant kingdom.